ಆರ್ ಕೆ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಸೊ ಇಂದು ನಾವು ಟೈಪ್ಸ್ ಆಫ್ ಕಂಪ್ಯೂಟರ್ನ ವಿಧಗಳನ್ನು ನಾವು ಅಧ್ಯಯನ ಮಾಡೋಣ. ಹಿಂದಿನ ತರಗತಿಯಲ್ಲಿ ಕಂಪ್ಯೂಟರ್ ಅಂದರೆ ಏನು, ಕಂಪ್ಯೂಟರ್ ಯಾವ್ಯಾವ ರೀತಿ ಬೆಳೆದು ಬಂತು ಹಾಗೂ ಕಂಪ್ಯೂಟರ್ ಜನರೇಷನನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಸೊ ಕಂಪ್ಯೂಟರ್ ಜನರೇಷನಲ್ಲಿ ಯಾವ್ಯಾವ ಥರ ಸಿಸ್ಟಮ್ ಬೆಳೆದು ಬಂತು, ಯಾವ್ಯಾವ ಥರ ಹಾರ್ಡ್ವೇರಲ್ಲಿ ಸಾಫ್ಟ್ವೇರಲ್ಲಿ ಚೇಂಜಸ್ ಆಯಿತು ಮತ್ತು ಅವರ ಬಳಕೆ ವಿಧಾನ ಯಾವ ಥರ ಬೆಳೆದು ಬಂದಂತ ನಾವು ನೋಡಿದ್ವಿ. ಸೊ ಇಂದು ನಾವು ಟೈಪ್ಸ್ ಆಫ್ ಕಂಪ್ಯೂಟರ್ನ ಅಧ್ಯಯನ ಮಾಡೋಣ. ಈ ಟಾಪಿಕ್ ಸ್ಟಾರ್ಟ್ ಮಾಡೋಕ್ಕಿಂತ ಮುನ್ನ ಒಂದು ಕ್ವಶನನ್ನು ಕೇಳ್ತೀನಿ. ಸೊ ಇದು ಕೆ ಎಸ್ನಲ್ಲಿ ಕೇಳಿರುವ ಪ್ರಶ್ನೆ. ನಾವು ರೆಗ್ಯುಲರ್ಲಿ ಡಿಸ್ಕಸ್ ಮಾಡ್ತೀವಲ್ಲ, ನಾವು ಕರೆಕ್ಟ್ ವೇಲಿ ಹೋಗ್ತಾ ಇದೀವಿಲ್ಲ ಅಂತ ಇದು ಒಂದು ಚೆಕ್ ಅಂದ್ಕೊಳ್ಳಿ. ಸೊ ಕ್ವಶನ್ ಬಂದ್ಬಿಟ್ಟು, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಅ ಕರೆಕ್ಟ್ ವಿತ್ ರಿಗಾರ್ಡ್ ಟು ದ ಸೂಪರ್ ಕಂಪ್ಯೂಟಿಂಗ್ ಇನ್ ಇಂಡಿಯಾ? ಅಂದರೆ ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ ಅನ್ನು ಪರಿಗಣಿಸಿದಾಗ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕ್ವಶನ್ ಕೇಳಿದ್ದಾರೆ. ಇಂಡಿಯಾಸ್ ಸೂಪರ್ ಕಂಪ್ಯೂಟರ್ ಪ್ರೋಗ್ರಾಮ್ ವಾಸ್ ಸ್ಟಾರ್ಟೆಡ್ ಇನ್ ಲೇಟ್ 1980s. ಅಂದರೆ ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ ಪ್ರೋಗ್ರಾಮ್ ಅಭಿವೃದ್ಧಿಪಡಿಸಲು 1980ರಿಂದ ಪ್ರಾರಂಭವಾಯಿತು. ಪರಂ 8000 ಈಸ್ ದ ಕನ್ಸಿಡರ್ ಆಸ್ ಇಂಡಿಯಾಸ್ ಫಸ್ಟ್ ಸೂಪರ್ ಕಂಪ್ಯೂಟರ್. ಅಂದರೆ ಪರಂ 8000 ಆಯ್ತಲ್ಲ, ಇದು ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಆಗಿ ಹೊರಬಂತು ಅಂತ ನಾವು ನೋಡ್ತೀವಿ. ಆದಿತ್ಯ ಈಸ್ ಎ ಸೀರೀಸ್ ಆಫ್ ಸೂಪರ್ ಕಂಪ್ಯೂಟರ್ ಡಿಸೈನ್ಡ್ ಅಂಡ್ ಡೆವಲಪ್ಡ್ ಬೈ ಬಾಬಾ ಅಟೋಮಿಕ್ ರಿಸರ್ಚ್ ಸೆಂಟರ್ ಬಾರ್ಕ್ ಫಾರ್ ದೇರ್ ಇಂಟರ್ನಲ್ ಯೂಸ್. ಅಂದರೆ ಈ ಮೂರು ಸ್ಟೇಟ್ಮೆಂಟ್ಗಳ ಸೂಪರ್ ಕಂಪ್ಯೂಟರ್ ಮೇಲೆ ಕೇಳಿದ್ದಾರೆ. ಸೊ ಈ ಮೂರು ಹೇಳಿಕೆಗಳಲ್ಲಿ ಯಾವುದು ತಪ್ಪಾಗಿದೆ ಅಂತ, ಯಾವುದು ಸರಿಯಾಗಿದೆ ಅಂತ ನೋಡಬೇಕು. ಸೊ ಮೊದಲ ಆಪ್ಷನ್ ಎ ಮತ್ತು ಬಿ ಮಾತ್ರ ಸರಿಯಾಗಿದೆ, ಬಿ ಮತ್ತು ಸಿ ಓನ್ಲಿ ಬಿ ಮಾತ್ರ ಸರಿಯಾಗಿದೆ, ಎ ಬಿ ಮತ್ತು ಸಿ ಎಲ್ಲವೂ ಕೂಡ ಸರಿಯಾಗಿದೆ. ಸೊ ಇದರ ಉತ್ತರವನ್ನು ಕ್ಲಾಸ್ ಆದಮೇಲೆ ನೀವು ಕಾಮೆಂಟ್ ಸೆಕ್ಷನಲ್ಲಿ ಡ್ರಾಪ್ ಮಾಡಿ. ಸೊ ಕಂಪ್ಯೂಟರ್ ನೋಡಿದಾಗ ವಿ ಕ್ಯಾನ್ ಕ್ಯಾಟಗರೈಸ್ ಕಂಪ್ಯೂಟರ್ ಇನ್ 2 ways. ಕಂಪ್ಯೂಟರ್ ನಾವು 2 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಒಂದು ಬೇಸಿಸ್ ಆಫ್ ಡಾಟಾ ಹ್ಯಾಂಡ್ಲಿಂಗ್ ಕ್ಯಾಪಬಿಲಿಟಿ ಆ್ಯಂಡ್ ಸೈಜ್. ಅಂದರೆ ಕಂಪ್ಯೂಟರ್ನಲ್ಲಿ ಅದು ಯಾವ್ಯಾವ ಥರ ಡೇಟಲ್ಲಿ ಹ್ಯಾಂಡಲ್ ಮಾಡುತ್ತದೆ, ಯಾವ ರೀತಿಯ ಡೇಟಾನ ಅದು ಕ್ಯಾಲ್ಕುಲೇಷನ್ ಮಾಡುತ್ತೆ ಅಂತ, ಹಾಗೂ ಅದರ ಸೈಜ್ ಮೇಲೆ ನಾವು ಕಂಪ್ಯೂಟರನ್ನು 2 ವಿಧಗಳಾಗಿ ವರ್ಗೀಕರಣ ಮಾಡ್ತೀವಿ. ಆನ್ ದ ಬೇಸಿಸ್ ಆಫ್ ಡೇಟಾ ಹ್ಯಾಂಡ್ಲಿಂಗ್ ಕ್ಯಾಪಬಿಲಿಟೀಸ್ ದ ಕಂಪ್ಯೂಟರ್ ಈಸ್ ಆಫ್ 3 types. ಅಂದರೆ ಯಾವ ಥರ ಡೇಟಾ ಹ್ಯಾಂಡಲ್ ಮಾಡುತ್ತೆ ಅಂತ ಅದನ್ನು ನೋಡಿದಾಗ ಡೇಟಾ ಹ್ಯಾಂಡ್ಲಿಂಗ್ ಕ್ಯಾಪಸಿಬಿಲಿಟಿ ಮೇಲೆ ನಾವು ಕಂಪ್ಯೂಟರ್ನ ಒಟ್ಟು 3 ಭಾಗಗಳಾಗಿ ವರ್ಗೀಕರಣ ಮಾಡ್ತೀವಿ. ಸೊ ಮೊದಲನೇದಾಗಿ ಅನಲಾಗ್ ಕಂಪ್ಯೂಟರ್, ಎರಡನೇದಾಗಿ ಡಿಜಿಟಲ್ ಕಂಪ್ಯೂಟರ್, ಮೂರನೇದಾಗಿ ಹೈಬ್ರಿಡ್ ಕಂಪ್ಯೂಟರ್. ಸೊ ಕಂಪ್ಯೂಟರ್ನ ಮುಖ್ಯವಾಗಿ 2 ವಿಧ ಮಾಡ್ತೀವಿ. ಆನ್ ದ ಬೇಸಿಸ್ ಆಫ್ ಡೇಟಾ ಹ್ಯಾಂಡ್ಲಿಂಗ್ ಕ್ಯಾಪಬಿಲಿಟಿ ಆ್ಯಂಡ್ ಸೈಜ್. ಮತ್ತು ಡೇಟಾ ಹ್ಯಾಂಡ್ಲಿಂಗ್ ಕ್ಯಾಪಬಿಲಿಟಿ ನೋಡಿದಾಗ ಕಂಪ್ಯೂಟರ್ನ ಮತ್ತೆ 3 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದು ಯಾವ್ಯಾವ ಅಂದರೆ ಒಂದು ಅನಲಾಗ್ ಕಂಪ್ಯೂಟರ್, ಡಿಜಿಟಲ್ ಕಂಪ್ಯೂಟರ್ ಮತ್ತು ಹೈಬ್ರಿಡ್ ಕಂಪ್ಯೂಟರ್. ಸೊ ಮೊದಲನೇದಾಗಿ ಈ ಅನಲಾಗ್ ಕಂಪ್ಯೂಟರ್ ಅಂದರೆ ಏನು, ಅನಲಾಗ್ ಕಂಪ್ಯೂಟರ್ ಯಾವ ಥರ ಡೇಟಾ ಹ್ಯಾಂಡ್ಲಿಂಗ್ ಮಾಡುತ್ತಾರೆ, ಅದರ ಎಲ್ಲೆಲ್ಲಿ ಯೂಸ್ ಇದೆ ಅಂತ ನೋಡೋಣ. ಸೊ ಅನಲಾಗ್ ಕಂಪ್ಯೂಟರ್ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ಕೆಲ್ವಿನ್ ಆ್ಯಂಡ್ ಆರ್ ಡಿಸೈನ್ ಟು ಪ್ರೊಸೆಸ್ ಅನಲಾಗ್ ಡೇಟಾ. ಸೊ ಈ ಅನಲಾಗ್ ಕಂಪ್ಯೂಟರ್ನ ಅಭಿವೃದ್ಧಿಪಡಿಸಿದ್ರು ಯಾರು ಅಂದರೆ ಲಾರ್ಡ್ ಕೆಲ್ವಿನ್ ಅನ್ನೋರು ಈ ಅನಲಾಗ್ ಕಂಪ್ಯೂಟರ್ನ ಅಭಿವೃದ್ಧಿಪಡಿಸಿದ್ರು. ಇವು ಯಾವ ಥರ ಡೇಟಾ ಪ್ರೊಸೆಸ್ ಮಾಡ್ತಾವೆ ಅಂದರೆ ಯಾವ ಥರ ಡೇಟೆಲ್ಲ ನೀವು ಕ್ಯಾಲ್ಕುಲೇಷನ್ ಮಾಡ್ತಾವೆ ಅಂದರೆ ಅನಲಾಗ್ ಡೇಟಾ. ಈ ಅನಲಾಗ್ ಡೇಟಾ ಅನ್ನುವಂಥ ಒಂದು ಡೇಟಾವನ್ನು ಪ್ರೊಸೆಸ್ ಮಾಡೋ ಕಂಪ್ಯೂಟರ್ಗೆ ನಾವು ಏನಂತೀವಿ, ಅನಲಾಗ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. Analog data is a continuous data that changes continuously and cannot have discrete values. ಅನಲಾಗ್ ಅಂದ್ರೆ ಏನು, ಅನಲಾಗ್ ಡೇಟಾ ಅಂದ್ರೆ ಏನಂದ್ರೆ ಅವು ಕಂಟಿನ್ಯೂಸ್ ಡೇಟಾ ಇರ್ತಾವೆ, ಮೀನ್ಸ್ ಕಂಟಿನ್ಯೂಸ್ ಆಗಿ ಬದಲಾವಣೆ ಆಗ್ತಿರ್ತಾವೆ. ಆ ಡೇಟಾಗೆ ಏನಂತೀವಿ ನಾವು ಅನಲಾಗ್ ಡೇಟಾ ಇರ್ತೀವಿ, ಮತ್ತು ಅದು ಯಾವುದೇ ತರ ಒಂದು ನಿಖರ ವ್ಯಾಲ್ಯೂ ಇರಂಗಿಲ್ಲ, ಹೌದಾ, ಅದಕ್ಕೆ ನಾವು ಅನಲಾಗ್ ಡೇಟಾ ಅಂತ ಹೇಳ್ತೀವಿ. ಆ ಡೇಟಾವನ್ನು ಪ್ರೊಸೆಸ್ ಮಾಡುವ ಸಿಸ್ಟಮ್ಗಳೇ ಅನಲಾಗ್ ಕಂಪ್ಯೂಟರ್ಸ್. ವಿ ಕ್ಯಾನ್ ಸೇ ದಟ್ ಅನಲಾಗ್ ಕಂಪ್ಯೂಟರ್ಸ್ ಆರ್ ಯೂಸ್ಡ್ ವೇರ್ ವಿ ಡಿ ನಾಟ್ ನೀಡ್ ಎಕ್ಸಾಕ್ಟ್ ವ್ಯಾಲ್ಯೂಸ್ ಆಲ್ವೇಸ್ ಸಚ್ ಆಸ್ ಸ್ಪೀಡ್, ಟೆಂಪರೇಚರ್, ಪ್ರೆಷರ್ ಆ್ಯಂಡ್ ಕರೆಂಟ್. ಅಂದರೆ ಈ ಅನಲಾಗ್ ಕಂಪ್ಯೂಟರ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದರೆ ನಮಗೆ ನಿಖರವಾದ ಮಾಹಿತಿಯಲ್ಲಿ ನೀಡಿಲ್ಲಲ್ಲ ಅಂಥದ್ರಲ್ಲಿ ನಾವು ಈ ಅನಲಾಗ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಎಲ್ಲಿ ಅಂದರೆ ಸ್ಪೀಡ್, ಒಂದು ಬೈಕ್ ಸ್ಪೀಡ್ ಆಗಲಿ, ಟ್ರೈನ್ ಸ್ಪೀಡ್ ಆಗಲಿ, ಅಥವಾ ವಿಮಾನ ಸ್ಪೀಡ್ ಆಗಲಿ, ಅಲ್ಲಿ ನಾವು ಬಳಸ್ತೀವಿ. ಟೆಂಪ್ರೇಚರ್, ಯಾವುದೇ ಒಂದು ಭಾಗದ ಟೆಂಪ್ರೇಚರ್ ಅಳೆಯುವಲ್ಲಿ ಅಥವಾ ಅಲ್ಲಿಂದ ಪ್ರೆಷರ್ ಅಳೆಯುವಲ್ಲಿ ನಾವು ಈ ಅನಲಾಗ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಕರೆಂಟ್ ಅಂದರೆ ನಾವು ನೋಡಿ AC ಮತ್ತು DC ಕರೆಂಟ್ಸ್ ಇರ್ತಾವೆ, ಎಲ್ಲೆಲ್ಲಿ ಎಷ್ಟು ಕರೆಂಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡುವಲ್ಲಿ ನಾವು ಅನಲಾಗ್ ಕಂಪ್ಯೂಟರ್ಸ್ನ ಯೂಸ್ ಮಾಡ್ತೀವಿ. ಅಂದರೆ ಅನಲಾಗ್ ಅಂದರೆ ನಮಗೆ ಕಂಟಿನ್ಯೂಸ್ ವ್ಯಾಲ್ಯೂ ಚೇಂಜ್ ಆಗ್ತಾ ಇರಬೇಕು ಮತ್ತು ನಿಖರತೆಯನ್ನು ನೀಡಿಲ್ಲ ಅಂತ ಸ್ಥಳಗಳಲ್ಲಿ ನಾವು ಅನಲಾಗ್ ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ಅನಲಾಗ್ ಕಂಪ್ಯೂಟರ್ ಮೊಟ್ಟ ಮೊದಲ ಬಾರಿಗೆ ಲಾರ್ಡ್ ಕೆಲ್ವಿನ್ ಅವರು ಅಭಿವೃದ್ಧಿಪಡಿಸಿದರು. Analog computers directly accept the data from the measuring devices without first converting into numbers and codes. ಅಂದರೆ ಅನಲಾಗ್ ಕಂಪ್ಯೂಟರ್ಸ್ ಏನು ಮಾಡ್ತಾವೆ ಅಂದರೆ ಡೇಟಾ ಇರ್ತಾವಲ್ಲ, ಆ ಡೇಟಾ ಡೈರೆಕ್ಟ್ಲಿ ಮೆಜರಿಂಗ್ ಡಿವೈಸ್, ಯಾವುದಾದ್ರೂ ಅಳೆಯುವ ಸಾಧನ ಇರ್ತದಲ್ಲ, ಆ ಸಾಧನದಿಂದ ಏನು ಮಾಡ್ತಾವೆ ಅಂದರೆ ಇವು ಡೈರೆಕ್ಟ್ ಡೇಟಾ ಅಥವಾ ಮಾಹಿತಿಯನ್ನು ಪಡ್ಕೊಂಡು ಅವಕ್ಕೆ ನಂಬರ್ಸ್ ಅಥವಾ ಕೋಡ್ಸಲ್ಲಿ ಅವು ಕನ್ವರ್ಟ್ ಮಾಡಂಗಿಲ್ಲ ಅಥವಾ ಪರಿವರ್ತನೆ ಮಾಡುವಂತಿಲ್ಲ. ದೇ ಮೇಜರ್ ದ ಕಂಟಿನ್ಯೂಸ್ ಚೇಂಜಸ್ ಇನ್ ಫಿಸಿಕಲ್ ಕ್ವಾಂಟಿಟಿ ಆ್ಯಂಡ್ ಜನರಲಿ ರೆಂಡರ್ ಔಟ್ಪುಟ್ ಆಸ್ ಅ ರೀಡಿಂಗ್ ಆನ್ ದ ಡಯಲ್ ಆರ್ ಸ್ಕೇಲ್.
ಅಂದ್ರೆ ಅವು ಏನ್ ಮಾಡ್ತಾವ ಅಂದ್ರೆ ಈ ಭೌತಿಕ ಬದಲಾವಣೆಗಳನ್ನು ಡೈರೆಕ್ಟ್ ಆಗಿ ಅವು ಏನ್ ಮಾಡ್ತವೆ ಸಂಗ್ರಹಣೆ ಮಾಡ್ಕೊಡ್ತವೆ. ಮತ್ತು ಜನರಲಿ ರೆಂಡರ್ ಔಟ್ಪುಟ್ ಆಸ್ ಎ ರೀಡಿಂಗ್ ಆನ್ ಡಯಲ್ ಆರ್ ಸ್ಕೇಲ್. ಅಂದ್ರೆ ಅವು ಔಟ್ಪುಟ್ ಹೆಂಗ್ ಕೊಡ್ತಾವ ಅಂದ್ರೆ ಸಡನ್ ಚೇಂಜಸ್. ಈಗ ನೋಡಿ, ನಾವು ಬೈಕ್ ಸ್ಪೀಡ್ ಮಾಡ್ತಾ ಇದ್ದಂಗೆ ಹೆಚ್ಚಾದಂಗೆ ಅವಾಗಿಂದ ಅವಾಗೆ ಸ್ಪೀಡ್ ಹೆಚ್ಚಾಗುತ್ತೆ, ಕಡಿಮೆ ಆಗುತ್ತೆ. ನಾವು ಏನಾದ್ರೂ ಬೈಕ್ ಸ್ಪೀಡ್ ಓಡಿಸಿದಾಗ ನಿಖರತೆ ಇರಂಗಿಲ್ಲ, ಆ ಕಾಟ ಶೇಕ್ ಆಗ್ತಾ ಇರುತ್ತೆ. ಬಟ್ ನಮಗೆ ಏನ್ ಬೇಕು, ಕಂಟಿನ್ಯೂಸ್ ವ್ಯಾಲ್ಯೂ ಇರುತ್ತೆ, ಫಿಸಿಕಲ್ ಅಥವಾ ಭೌತಿಕ ಬದಲಾವಣೆ ಇರುತ್ತೆ, ಮತ್ತು ನಮಗೆ ಎಕ್ಸಾಕ್ಟ್ ವ್ಯಾಲ್ಯೂ ಇರಂಗಿಲ್ಲ. ಅಂತದ್ರಲ್ಲಿ ನಾವು ಈ ಅನಲಾಗ್ ಕಂಪ್ಯೂಟರ್ಸ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಸ್ಪೀಡೋಮೀಟರ್ ಅಂಡ್ ಮರ್ಕ್ಯೂರಿ ಥರ್ಮೋಮೀಟರ್. ಈ ಸ್ಪೀಡೋಮೀಟರ್ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಬೈಕ್ ನ ವೇಗವನ್ನು ಅಳೆಯಲಿಕ್ಕೆ, ಆ ಬೈಕ್ ಸ್ಪೀಡ್ ಏನ್ ತೋರಿಸುತ್ತಲ್ಲ ಅಲ್ಲಿ ಸ್ಪೀಡೋಮೀಟರ್ ಅಂತೀವಿ. ಈ ಮರ್ಕ್ಯೂರಿ ಥರ್ಮೋಮೀಟರ್ ಇರುತ್ತಲ್ಲ, ಈಗ ನಾವು ಎಲ್ಲಾದ್ರೂ ಥರ್ಮೋಮೀಟರ್ ಅಂದ್ರೆ ಟೆಂಪರೇಚರ್ ಅಳೆಯೋಕೆ ಯೂಸ್ ಮಾಡ್ತೀವಿ. ಸೊ ಅಂತದ್ರಲ್ಲಿ ಏನಾಗುತ್ತೆ ಅಂದ್ರೆ ಡೇಟಾ ಕಂಟಿನ್ಯೂಸ್ ಇರುತ್ತೆ. ಬೈಕ್ ಡೇಟಾ ಆಗಲಿ ಅಥವಾ ಥರ್ಮೋಮೀಟರ್ ಟೆಂಪರೇಚರ್ ಡೇಟಾ ಕಂಟಿನ್ಯೂಸ್ ಇರುತ್ತೆ, ಮತ್ತು ಎಕ್ಸಾಕ್ಟ್ ತೋರ್ಸಂಗಿಲ್ಲ, ಸ್ವಲ್ಪ ಹಿಂದೆ ಮುಂದೆ ಇರುತ್ತೆ. ಅಂತದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಅನಲಾಗ್ ಕಂಪ್ಯೂಟರ್ಸ್ ಯೂಸ್ ಮಾಡ್ತೀವಿ. ಸೊ ಸ್ಪೀಡೋಮೀಟರ್ ಅಂಡ್ ಮರ್ಕ್ಯೂರಿ ಥರ್ಮೋಮೀಟರ್ ಆರ್ ದ ಎಕ್ಸಾಂಪಲ್ ಆಫ್ ದಿಸ್ ಅನಲಾಗ್ ಕಂಪ್ಯೂಟರ್ಸ್. ಕಮಿಂಗ್ ಟು ದ ಡಿಜಿಟಲ್ ಕಂಪ್ಯೂಟರ್. ಈ ಡಿಜಿಟಲ್ ಕಂಪ್ಯೂಟರ್ ಅಂದ್ರೆ ಏನು? ಡಿಜಿಟಲ್ ಕಂಪ್ಯೂಟರ್ ಈಸ್ ಡಿಸೈನ್ ಟು ಪರ್ಫಾರ್ಮ್ ಕ್ಯಾಲ್ಕುಲೇಷನ್ಸ್ ಅಂಡ್ ಲಾಜಿಕ್ ಆಪರೇಷನ್ ಅಟ್ ಅ ಹೈ ಸ್ಪೀಡ್. ಡಿಜಿಟಲ್ ಕಂಪ್ಯೂಟರ್ ಅಂದ್ರೆ ಏನು ಗೊತ್ತು? ಕ್ಯಾಲ್ಕುಲೇಷನ್, ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡೋಕೆ ಮತ್ತು ಲಾಜಿಕ್ ಆಪರೇಷನ್ಸ್ ಇರ್ತಾವೆ. ಲಾಜಿಕ್ ಆಪರೇಷನ್ ಆ್ಯಂಡ್ ಆರ್ ನಾರ್ ಎಕ್ಸಾರ್ ಇವೆಲ್ಲ ಲಾಜಿಕ್ ಆಪರೇಷನ್ಸ್ ಅಂತೀವಿ. ಆ ಲಾಜಿಕ್ ಆಪರೇಷನ್ಸ್ ಮತ್ತು ಯಾವುದೇ ಒಂದು ಲೆಕ್ಕಾಚಾರ ಮಾಡೋದಕ್ಕೆ, ಅತಿ ವೇಗದ ಲೆಕ್ಕಾಚಾರ ಮಾಡೋದಕ್ಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಡಿಜಿಟಲ್ ಕಂಪ್ಯೂಟರ್ಸ್ ನ ಯೂಸ್ ಮಾಡ್ತೀವಿ. It accepts the raw data as an input in the form of digit or binary numbers. Binary numbers is nothing but 0 and 1, and it processes it with a program stored in the memory to produce the output. ಅಂದ್ರೆ ಈ ಡಿಜಿಟಲ್ ಡೇಟಾ ಏನ್ ಮಾಡುತ್ತೆ ಅಂದ್ರೆ ರೇವ್ ಡೇಟಾ ಎಸೆಟ್ ಮಾಡ್ಕೊಳುತ್ತೆ. ನಾವೇನಾದ್ರೂ ಡೇಟಾ ಕೊಡ್ತೀವಲ್ಲ, ಆ ಡೇಟಾ ಯಾವ ಫಾರ್ಮ್ ಇರುತ್ತೆ? ಡಿಜಿಟಲ್ ಫಾರ್ಮ್. ಡಿಜಿಟ್ ಅಂದ್ರೆ ಈ 0 1 2 3 ಇರ್ತಾವಲ್ಲ, ಇವೆಲ್ಲ ಡಿಜಿಟ್ ಅಂತೀವಿ. ಆರ್ ಬೈನರಿ ನಂಬರ್ಸ್. 0 ಅಂಡ್ 1 ಡಿಜಿಟ್ ಇದೆ, ಬಟ್ ಏನ್ ಗೊತ್ತೇನ, ಬೈನರಿ ನಂಬರ್ಸ್ ಅಲ್ಲಿ 0 ಅಂಡ್ 1 ಎರಡೇ ಎರಡು ಡಿಜಿಟ್ ಯೂಸ್ ಮಾಡ್ತಾವ, ಅದಕ್ಕೆ ನಾವು ಬೈನರಿ ನಂಬರ್ಸ್ ಅಂತೀವಿ. ಡಿಜಿಟ್ ಇಸ್ ನಥಿಂಗ್ ಬಟ್ 0 to 9, ಇವೆಲ್ಲ ಡಿಜಿಟ್ಸ್ ಅಲ್ಲಿ ಇರ್ತಾವ. ಸೊ ಈ ಡಿಜಿಟಲ್ ಕಂಪ್ಯೂಟರ್ ಏನ್ ಮಾಡುತ್ತೆ ಅಂದ್ರೆ ನಾವು ಏನಾದ್ರೂ ಡೇಟಾ ಕೊಡ್ತೀವಲ್ಲ, ಆ ಡೇಟಾ ಏನ್ ಮಾಡುತ್ತೆ ಡಿಜಿಟ್ ಮತ್ತು ಬೈನರಿ ನಂಬರ್ಸ್ ಅಲ್ಲಿ ತಕೊಂಡು ಅದು ಪ್ರೋಗ್ರಾಮ್ ಮಾಡ್ಕೊಂಡು ಏನ್ ಮಾಡ್ತಿದ್ರೆ ಆ ಮೆಮೊರಿಲಿ ಸ್ಟೋರ್ ಮಾಡ್ಕೊಂಡು ಒಂದು ಔಟ್ಪುಟ್ ಅನ್ನ ಕೊಡ್ತೈತೆ. ಅದಕ್ಕೆ ಡಿಜಿಟಲ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಆಲ್ ಮಾಡರ್ನ್ ಕಂಪ್ಯೂಟರ್ಸ್ ಲೈಕ್ ಲ್ಯಾಪ್ಟಾಪ್ಸ್, ಡೆಸ್ಕ್ಟಾಪ್ಸ್, ಇನ್ಕ್ಲೂಡಿಂಗ್ ಸ್ಮಾರ್ಟ್ಫೋನ್ಸ್ ದಟ್ ವಿ ಆರ್ ಯೂಸ್ ಎಟ್ ಹೋಮ್ ಆರ್ ಆಫೀಸ್ ಆರ್ ಡಿಜಿಟಲ್ ಕಂಪ್ಯೂಟರ್ಸ್. ಈ ಡಿಜಿಟಲ್ ಕಂಪ್ಯೂಟರ್ಗೆ ಉದಾಹರಣೆಗಳು ಏನೇನಂತಂದ್ರೆ ಲ್ಯಾಪ್ಟಾಪ್ ಆಗಲಿ, ಡೆಸ್ಕ್ಟಾಪ್ ಆಗಲಿ, ಇನ್ಕ್ಲೂಡಿಂಗ್ ಸ್ಮಾರ್ಟ್ಫೋನ್, ಇವೆಲ್ಲ ಏನಾದವ ಅಂದ್ರೆ ಈ ಡಿಜಿಟಲ್ ಕಂಪ್ಯೂಟರ್ಗೆ ಉದಾಹರಣೆಗಳದಾವೆ. ಸೊ ಕ್ವಶನ್ಸ್ ಕೇಳಬಹುದು, ಈ ಸ್ಪೀಡೋಮೀಟರ್ ಯಾವ ಕಂಪ್ಯೂಟರ್ಗೆ ಉದಾಹರಣೆ ಅಂದ್ರೆ ಅನಲಾಗ್ ಕಂಪ್ಯೂಟರ್ಸ್. ಈ ನಾವು ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ಅಥವಾ ಇವು ಸ್ಮಾರ್ಟ್ ಫೋನ್ಸ್ ಅದಾವಲ್ಲ, ಈ ಸ್ಮಾರ್ಟ್ ಫೋನ್ಸ್, ಲ್ಯಾಪ್ಟಾಪ್ ಎಲ್ಲ ಯಾವ ಕಂಪ್ಯೂಟರ್ ಉದಾಹರಣೆ ಅಂದ್ರೆ ಈ ಡಿಜಿಟಲ್ ಕಂಪ್ಯೂಟರ್ಗೆ ಉದಾಹರಣೆ ಅಂತ ನಾವು ಈಸಿಯಾಗಿ ಹೇಳ್ಬೋದು. ಈಗ ನೆಕ್ಸ್ಟ್ ಹೈಬ್ರಿಡ್ ಕಂಪ್ಯೂಟರ್ ಅಂದ್ರೆ ಏನು? ಹೈಬ್ರಿಡ್ ಕಂಪ್ಯೂಟರ್ಸ್ ಹ್ಯಾಸ್ ಫ್ಯೂಚರ್ ಆಫ್ ಬೋತ್ ಅನಲಾಗ್ ಅಂಡ್ ಡಿಜಿಟಲ್ ಕಂಪ್ಯೂಟರ್ಸ್. ಅಂದ್ರೆ ನೋಡಿ, ಅನಲಾಗ್ ಡೇಟಾ ಪ್ಲಸ್ ಡಿಜಿಟಲ್ ಡೇಟಾ ಎರಡನ್ನು ಪ್ರೊಸೆಸ್ ಮಾಡುವಂತ ಕಂಪ್ಯೂಟರ್ಸ್ ಏನಂತೀವಿ? ಹೈಬ್ರಿಡ್ ಕಂಪ್ಯೂಟರ್. ಇವು ಎರಡು ಗುಣಲಕ್ಷಣಗಳು ಹೊಂದಿರ್ತಾವೆ. ಫಸ್ಟ್ ಇದ್ದು ಅನಲಾಗ್ ಕಂಪ್ಯೂಟರ್ ಮತ್ತೆ ಡಿಜಿಟಲ್ ಕಂಪ್ಯೂಟರ್, ಅದೇ ಹೈಬ್ರಿಡ್ ಕಂಪ್ಯೂಟರ್. ಇಟ್ ಈಸ್ ಫಾಸ್ಟ್ ಲೈಕ್ ಆನ್ ಅನಲಾಗ್ ಕಂಪ್ಯೂಟರ್ ಅಂಡ್ ಹ್ಯಾಸ್ ಮೆಮೊರಿ ಅಂಡ್ ಅಕ್ಯುರೇಸಿ ಲೈಕ್ ಡಿಜಿಟಲ್ ಕಂಪ್ಯೂಟರ್ಸ್. ನೋಡಿ, ಅನಲಾಗ್ ಕಂಪ್ಯೂಟರ್ ಫಾಸ್ಟ್ ಇದೆ, ಬಟ್ ಅಲ್ಲಿ ಅಕ್ಯುರೇಸಿ ಇರಂಗಿಲ್ಲ, ಅಲ್ಲಿ ಭೌತಿಕ ಬದಲಾವಣೆ ಆಗಾಗ ಬದಲಾವಣೆ ಆಗ್ತಿರ್ತವೆ, ಮತ್ತು ಅಲ್ಲಿ ಇರೋ ಏನಾದರೂ ಡೇಟಾದ ನಿಖರತೆ ಇರಂಗಿಲ್ಲ. ಬಟ್ ಡಿಜಿಟಲ್ ಕಂಪ್ಯೂಟರ್ ಏನಿದೆ, ಫಾಸ್ಟ್ ಇರುತ್ತೆ, ಮತ್ತೆ ಅಲ್ಲಿ ಡಿಜಿಟಲ್ ವೇನಲ್ಲಿ ಡೇಟಾ ಎಸೆಟ್ ಮಾಡ್ಕೊಂಡು ಸ್ವಲ್ಪ ಅಕ್ಯುರೇಸಿ ಕೊಡುತ್ತೆ. ಸೊ ಈ ಹೈಬ್ರಿಡ್ ಕಂಪ್ಯೂಟರ್ ಏನ್ ಮಾಡಿದ್ದಾರೆ ಅಂದ್ರೆ ಡಿಜಿಟಲ್ ಪ್ಲಸ್ ಅನಲಾಗ್ ಕಂಪ್ಯೂಟರ್ ಸೇರ್ಕೊಂಡು ಹೈಬ್ರಿಡ್ ಕಂಪ್ಯೂಟರ್ ರೆಡಿ ಮಾಡಿದ್ದಾರೆ. ಈ ಹೈಬ್ರಿಡ್ ಕಂಪ್ಯೂಟರ್ ಏನ್ ಮಾಡುತ್ತೆ ಅಂದ್ರೆ ಅನಲಾಗ್ ಪ್ಲಸ್ ಡಿಜಿಟಲ್ ಎರಡು ಡೇಟಾ ತಗೊಳುತ್ತೆ. ಫಾಸ್ಟ್ ಆಸ್ ಹೈಬ್ರಿಡ್ ಕಂಪ್ಯೂಟರ್, ಸಾರಿ, ಅನಲಾಗ್ ಕಂಪ್ಯೂಟರ್ ಅಷ್ಟು ಫಾಸ್ಟ್ ಇರುತ್ತೆ ಮತ್ತು ಡಿಜಿಟಲ್ ಅಷ್ಟು ನಿಖರತೆಯನ್ನು ಒಳಗೊಂಡಿರುವಂತಹ ಕಂಪ್ಯೂಟರ್ ಯಾವ್ದಂದ್ರೆ ಈ ಹೈಬ್ರಿಡ್ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇಟ್ ಕ್ಯಾನ್ ಪ್ರೊಸೆಸ್ ಬೋತ್ ಕಂಟಿನ್ಯೂಸ್ ಅಂಡ್ ಡಿಸ್ಕ್ರೀಟ್ ವ್ಯಾಲ್ಯೂ. ಕಂಟಿನ್ಯೂಸ್ ಅಂದ್ರೆ ಕಂಟಿನ್ಯೂಸ್ ಮತ್ತು ಡಿಸ್ಕ್ರೀಟ್ ವ್ಯಾಲ್ಯೂಗಳನ್ನು ಪ್ರೊಸೆಸ್ ಮಾಡುವಂತ ಕಂಪ್ಯೂಟರ್ ಇಸ್ ಹೈಬ್ರಿಡ್ ಕಂಪ್ಯೂಟರ್. ಇಲ್ಲಿ ಏನಾಗುತ್ತೆ ಅಂದ್ರೆ ವ್ಯಾಲ್ಯೂ ಕಂಟಿನ್ಯೂಸ್ ಇರುತ್ತೆ, ಮೀನ್ಸ್ ಮೇಲೆ ಮೇಲೆ ವ್ಯಾಲ್ಯೂ ಬರ್ತಾ ಇರುತ್ತೆ. ಡಿಸ್ಕ್ರೀಟ್ ಅಂದ್ರೆ ನಿಖರತೆಯನ್ನು ಇರಂಗಿಲ್ಲ. ಆ ಎರಡು ವ್ಯಾಲ್ಯೂನ ತಗೊಂಡು ಇದು ಹೈಬ್ರಿಡ್ ಕಂಪ್ಯೂಟರ್ ಏನ್ ಮಾಡುತ್ತೆ ಅಂದ್ರೆ ಡೇಟಾನ ರೆಡಿ ಮಾಡ್ಕೊಳ್ಳುತ್ತೆ. ಇಟ್ ಎಸೆಪ್ಟ್ಸ್ ಅನಲಾಗ್ ಸಿಗ್ನಲ್ಸ್, ಕನ್ವರ್ಟ್ ದೆಮ್ ಇಂಟು ಡಿಜಿಟಲ್ ಫಾರ್ಮ್ ಬಿಫೋರ್ ಪ್ರೊಸೆಸಿಂಗ್ ಇಟ್. ಇಲ್ಲಿ ನೋಡಿ, ಅನಲಾಗ್ ಕಂಪ್ಯೂಟರ್ ಏನಾಗ್ತಿತ್ತು, ಅನಲಾಗ್ ಡೇಟಾ ಬಂದಿತ್ತು, ಅದಕ್ಕೆ ಕನ್ವರ್ಟ್ ಮಾಡ್ಕೊಳ್ತಿರ್ಲಿಲ್ಲ. ಬಟ್ ಇಲ್ಲಿ ಹೈಬ್ರಿಡ್ ಕಂಪ್ಯೂಟರ್ ಏನ್ ಮಾಡುತ್ತೆ ಅಂದ್ರೆ ಅನಲಾಗ್ ಡೇಟಾ ಎಸೆಟ್ ಮಾಡ್ಕೊಂಡು ಅದು ಡಿಜಿಟಲ್ ನಲ್ಲಿ ಚೇಂಜಸ್ ಅಂತ ಪ್ರೊಸೆಸ್ ಮಾಡುತ್ತೆ ನೋಡಿ. ಸೊ ವಾಟ್ ಇಟ್ ಡಸ್ ಇಸ್ ಇಟ್ ಅನಲಾಗ್ ಸಿಗ್ನಲ್ಸ್ ಆರ್ ಎಸೆಪ್ಟೆಡ್ ಅಂಡ್ ಕನ್ವರ್ಟೆಡ್ ದೆಮ್ ಇಂಟು ಡಿಜಿಟಲ್ ಫಾರ್ಮ್ ಬಿಫೋರ್ ಪ್ರೊಸೆಸಿಂಗ್ ಇಟ್. ಯಾವುದೇ ಒಂದು ಕ್ಯಾಲ್ಕುಲೇಷನ್ ಮಾಡಬೇಕಂದ್ರೆ ಅನಲಾಗ್ ಫಾರ್ಮ್ ಅಲ್ಲಿ ಡೇಟಾ ತಗೊಂಡು ಡಿಜಿಟಲ್ ಫಾರ್ಮ್ ಅಲ್ಲಿ ಕನ್ವರ್ಟ್ ಮಾಡ್ಕೊಂಡು ಡೇಟಾನ ಕ್ಯಾಲ್ಕುಲೇಷನ್ ಮಾಡುವಂತಹ ಕಂಪ್ಯೂಟರ್ ಹೈಬ್ರಿಡ್ ಕಂಪ್ಯೂಟರ್ ಆಗಿದೆ. ಇಟ್ ಈಸ್ ಸೊ ವೈಡ್ಲಿ ಯೂಸ್ಡ್ ಇನ್ ಸ್ಪೆಷಲೈಸ್ಡ್ ಅಪ್ಲಿಕೇಶನ್ಸ್ ವೇರ್ ಬೋತ್ ಅನಲಾಗ್ ಅಂಡ್ ಡಿಜಿಟಲ್ ಡೇಟಾ ಇಸ್ ಪ್ರೊಸೆಸ್ಡ್. ಈಗ ನಾವು ಹೈಬ್ರಿಡ್ ಕಂಪ್ಯೂಟರ್ ಏನ್ ಮಾಡ್ತೀವಿ ಅಂದ್ರೆ ನಮಗೆ ಅನಲಾಗ್ ಡೇಟಾನು ಬೇಕು ಮತ್ತು ಡಿಜಿಟಲ್ ಡೇಟಾನು ಬೇಕು ಅಂತ ಒಂದು ಆರ್ಗನೈಸೇಷನ್ ಅಥವಾ ಅಂತ ಒಂದು ಕಾರ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಹೈಬ್ರಿಡ್ ಕಂಪ್ಯೂಟರ್ ನ ಯೂಸ್ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಪ್ರೊಸೆಸರ್ ಈಸ್ ಯೂಸ್ಡ್ ಇನ್
petrol pumps that converts the measurement of fuel flow into quantity and price. ಇಲ್ಲಿ ನೋಡಿ, ಇಲ್ಲಿ ಕ್ವಾಂಟಿಟಿ ಏನು ಕ್ಯಾಲ್ಕುಲೇಟ್ ಮಾಡುತ್ತಿಲ್ಲ, ಆ ಕ್ವಾಂಟಿಟಿ ಏನಾಯ್ತು ಅನಲಾಗ್ ಆಯ್ತು, ಪ್ರೈಸ್ ಏನಾಯ್ತು ಡಿಜಿಟಲ್ ಆಯ್ತು. ಸೊ ಎರಡು ಹೊಂದ್ಕೊಂಡು ಏನಾಯ್ತು ಹೈಬ್ರಿಡ್ ಕಂಪ್ಯೂಟರ್. ಸೊ ಹೈಬ್ರಿಡ್ ಕಂಪ್ಯೂಟರ್ ಎಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಈ ಪೆಟ್ರೋಲ್ ಪಂಪ್ಸ್ ಅಲ್ಲಿ ಯೂಸ್ ಮಾಡ್ತೀವಿ. ಸೊ ಏನ್ ಮಾಡೋಕ್ಕೆ ಫಸ್ಟ್ ಅನಲಾಗ್ ಡೇಟಾ ಅಂದ್ರೆ ಭೌತಿಕ ಬದಲಾವಣೆ ಆಗ್ತಿದೆ, ಪೆಟ್ರೋಲ್ ಫ್ಲೋ ಆಗ್ತಿದೆ, ಮತ್ತೆ ದಟ್ ಕನ್ವರ್ಟ್ಸ್ ದ ಮೆಜರ್ಮೆಂಟ್ ಆಫ್ ಫ್ಯೂಲ್ ಫ್ಲೋ ಎಷ್ಟು ಫ್ಲೋ ಆಗ್ತಿದೆ ಅಂತ ಮೆಜರ್ಮೆಂಟ್ ಮಾಡ್ತಿದೆ, ದಟ್ ಈಸ್ ಅನಲಾಗ್ ಡೇಟಾ. ಅಂಡ್ ಎಷ್ಟು ಪ್ರೈಸ್ ಆಗ್ತಿದೆ ಅಂತ ಕ್ಯಾಲ್ಕುಲೇಟ್ ಮಾಡ್ತಿದೆ, ಅದು ನಥಿಂಗ್ ಬಟ್ ಡಿಜಿಟಲ್ ಡೇಟಾ. ಸೊ ಡಿಜಿಟಲ್ ಪ್ಲಸ್ ಅನಾಲಾಗ್ ಸೇರ್ಕೊಂಡು ಹೈಬ್ರಿಡ್ ಕಂಪ್ಯೂಟರ್ ಯೂಸ್ ಮಾಡ್ತಾರೆ ಎಲ್ಲಿ ಅಂದ್ರೆ ಪೆಟ್ರೋಲ್ ಪಂಪ್ಸ್ ಅಲ್ಲಿ. ಮತ್ತು ಸಿಮಿಲರ್ಲಿ ಯೂಸ್ಡ್ ಇನ್ ಏರೋಪ್ಲೇನ್ಸ್, ಹಾಸ್ಪಿಟಲ್, ಸೈಂಟಿಫಿಕ್ ಅಪ್ಲಿಕೇಶನ್ಸ್. ಸೊ ಈ ಏರೋಪ್ಲೇನ್ಸ್ ಆಗಲಿ, ಹಾಸ್ಪಿಟಲ್ಸ್ ಆಗಲಿ, ಸೈಂಟಿಫಿಕ್ ಅಪ್ಲಿಕೇಶನ್ ಅಲ್ಲಿ ನಾವು ಏನು ಯೂಸ್ ಮಾಡ್ತೀವಿ ಅಂದ್ರೆ ಹೈಬ್ರಿಡ್ ಕಂಪ್ಯೂಟರ್ಸ್. ಫಾರ್ ಎಕ್ಸಾಂಪಲ್ ಇದು ನಾವು ಹಾರ್ಟ್ ಪಲ್ಸ್ ಯೂಸ್ ಮಾಡಬೇಕಾದ್ರೆ ಥರ್ಮೋಮೀಟರ್, ಹಾರ್ಟ್ ಪಲ್ಸ್ MRI ಸ್ಕ್ಯಾನ್ ಮಾಡ್ತೀವಲ್ಲ, ಅಲ್ಲಿ ನಮಗೆ ಈ ಡಿಜಿಟಲ್ ಪ್ಲಸ್ ಅನಲಾಗ್ ಡೇಟಾ ಯೂಸ್ ಮಾಡ್ಕೊಂಡು ನಮಗೆ ಸ್ಕ್ಯಾನಿಂಗ್ ರಿಪೋರ್ಟ್ ಕೊಡ್ತಾರೆ. ಅವು ಕೆಳಗೆ ಮ್ಯಾಗ ಲೈನ್ಸ್ ಇರ್ತಾವಲ್ಲ ಅವು. ಸೊ ದಟ್ ಈಸ್ ನಥಿಂಗ್ ಬಟ್ ಹೈಬ್ರಿಡ್ ಕಂಪ್ಯೂಟರ್ಸ್. ಆನ್ ದ ಬೇಸಿಸ್ ಆಫ್ ಸೈಜ್ ದ ಕಂಪ್ಯೂಟರ್ ಕ್ಯಾನ್ ಬಿ ಆಫ್ 5 ಟೈಪ್ಸ್. ಸೊ ಕಂಪ್ಯೂಟರ್ ಸೈಜ್ ಮೇಲೆ ನೋಡಿದಾಗ ಕಂಪ್ಯೂಟರ್ನ ಒಟ್ಟು 5 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಫಸ್ಟ್ ಮೊದಲನೇದಾಗಿ ಸೂಪರ್ ಕಂಪ್ಯೂಟರ್ಸ್, ಮೇನ್ ಫ್ರೇಮ್ ಕಂಪ್ಯೂಟರ್ಸ್, ಮಿನಿ ಆರ್ ಮೈಕ್ರೋ ಫ್ರೇಮ್ ಕಂಪ್ಯೂಟರ್ಸ್, ವರ್ಕ್ ಸ್ಟೇಷನ್ ಅಂಡ್ ಮ್ಯಾಕ್ರೋ ಕಂಪ್ಯೂಟರ್ಸ್. ಇವೆಲ್ಲ ಏನದಾವ ಅಂದ್ರೆ 5 ಟೈಪ್ಸ್ ಅದಾವ ಸೈಜ್ ಮೇಲೆ. ಅಂದ್ರೆ ಕಂಪ್ಯೂಟರ್ ಮೇಲೆ ಎಷ್ಟು ಸೈಜ್ ಅದಾವ ಅಂತ ಕಂಪ್ಯೂಟರ್ನ ಮತ್ತೆ ಇನ್ನ ಏನ್ ಮಾಡ್ತೀವಿ ಅಂದ್ರೆ ಒಟ್ಟು 5 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅಲ್ಲಿ ಬಂದಂಗ ಫಸ್ಟ್ ಸೂಪರ್ ಕಂಪ್ಯೂಟರ್ಸ್ ನೋಡಿ. ಮೀನಿಂಗ್ ಸೂಪರ್ ಅಂದ್ರೆ ಇಸ್ ನಥಿಂಗ್ ಬಟ್ ಅಲ್ಟಿಮೇಟ್. ನಾವು ಅಂತೀವಲ್ಲ ಸೂಪರ್ ಮಗ ಅಂತ. ಸೊ ಈ ಸೂಪರ್ ಅಂದ್ರೆ ಅಲ್ಟಿಮೇಟ್ ಇದೆ ಅಂತ. ಇದಕ್ಕೆ ಏನು ಲೆಕ್ಕಾಚಾರ ಮಾಡಕ್ ಸಾಧ್ಯ ಇಲ್ಲ, ಇಮ್ಯಾಜಿನ್ ಮಾಡಕ್ ಸಾಧ್ಯ ಇಲ್ಲ, ಅಷ್ಟು ನಿಖರತೆ ಮತ್ತು ಸ್ಪೀಡ್ ಆಗಿ ಕಾರ್ಯ ಮಾಡುವಂತ ಸೂಪರ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಸೂಪರ್ ಕಂಪ್ಯೂಟರ್ಸ್ ಆರ್ ದ ಬಿಗ್ಗೆಸ್ಟ್ ಅಂಡ್ ಫಾಸ್ಟೆಸ್ಟ್ ಕಂಪ್ಯೂಟರ್. ಸೂಪರ್ ಕಂಪ್ಯೂಟರ್ಸ್ ಹಿಂಗಿದ ಅತಿ ದೊಡ್ಡದಾಗಿದ್ದು ಮತ್ತು ಅತಿ ವೇಗವಾಗಿರುವಂತಹ ಕಂಪ್ಯೂಟರ್ಸ್ ಗಳಿಗೆ ನಾವೇನಂತೀವಿ ಸೂಪರ್ ಕಂಪ್ಯೂಟರ್ಸ್ ಅಂತೀವಿ. ಸೊ ನಾವು ಜನರೇಷನ್ ಅಲ್ಲಿ ನೋಡಿದಾಗ ಸೂಪರ್ ಕಂಪ್ಯೂಟರ್ಸ್ ಬೆಳವಣಿಗೆ 4ನೇ ಜನರೇಷನ್ ಸ್ಟಾರ್ಟ್ ಆಗಿತ್ತು. ಸೊ 4ನೇ ಜನರೇಷನ್ ಇಂದ ಇದು ಸೂಪರ್ ಕಂಪ್ಯೂಟರ್ ಬೆಳವಣಿಗೆ ಅಥವಾ ಈ ಸೂಪರ್ ಕಂಪ್ಯೂಟರ್ಗಳ ಅಭಿವೃದ್ಧಿ ಪ್ರಾರಂಭವಾಗಿತ್ತು. ನಾವು ನೋಡಿ ಲಾಸ್ಟ್ ಟೈಮ್ ಅಲ್ಲಿ. ಇದಕ್ಕೆ ದೇ ಆರ್ ಡಿಸೈನ್ ಟು ಪ್ರೊಸೆಸ್ ಹ್ಯೂಜ್ ಅಮೌಂಟ್ ಆಫ್ ಡೇಟಾ. ಅತಿ ದೊಡ್ಡ ಅಥವಾ ಅತಿ ಹೆಚ್ಚಿನ ಡೇಟಾವನ್ನು ಪ್ರೊಸೆಸ್ ಮಾಡೋಕೆ ಸೂಪರ್ ಕಂಪ್ಯೂಟರ್ಸ್ ನ ಯೂಸ್ ಮಾಡ್ತೀವಿ. ಸೂಪರ್ ಕಂಪ್ಯೂಟರ್ ಕ್ಯಾನ್ ಪ್ರೊಸೆಸ್ ಟ್ರಿಲಿಯನ್ಸ್ ಆಫ್ ಇನ್ಸ್ಟ್ರಕ್ಷನ್ ಇನ್ ಸೆಕೆಂಡ್ಸ್. ಟ್ರಿಲಿಯನ್ಸ್ ಅಂದ್ರೆ ಕೋಟ್ಯಾಂತರ ಇನ್ಸ್ಟ್ರಕ್ಷನ್, ಕೋಟ್ಯಾಂತರ ಲೆಕ್ಕಾಚಾರಗಳನ್ನು ಏನ್ ಮಾಡುತ್ತೆ ಸೆಕೆಂಡ್ ಅಲ್ಲಿ ಇದು ಕ್ಯಾಲ್ಕುಲೇಟ್ ಮಾಡುವಂತ ಕೆಪಾಸಿಟಿ ಈ ಸೂಪರ್ ಕಂಪ್ಯೂಟರ್ಸ್ಗೆ ಇರುತ್ತೆ. ಇಟ್ ಹ್ಯಾಸ್ ಥೌಸಂಡ್ಸ್ ಆಫ್ ಇಂಟರ್ ಕನೆಕ್ಟೆಡ್ ಪ್ರೊಸೆಸರ್ಸ್. ಈ ಸೂಪರ್ ಕಂಪ್ಯೂಟರ್ಸ್ ನ ಎಷ್ಟು ಪ್ರೊಸೆಸ್ ಇರ್ತಾವ ಅಂದ್ರೆ ಇಲ್ಲಿ ಸಾವಿರಾರು ಇಂಟರ್ ಕನೆಕ್ಟ್ ಆದ ಒಂದಕ್ಕೊಂದಕ್ಕೆ ಕನೆಕ್ಟ್ ಮಾಡಿರುವಂತಹ ಪ್ರೊಸೆಸರ್ ಹೊಂದಿರುತ್ತೆ ಎಲ್ಲಿ ಅಂದ್ರೆ ಸೂಪರ್ ಕಂಪ್ಯೂಟರ್ಸ್ ಅಲ್ಲಿ. ಸೂಪರ್ ಕಂಪ್ಯೂಟರ್ಸ್ ಆರ್ ಪರ್ಟಿಕ್ಯುಲರ್ಲಿ ಯೂಸ್ಡ್ ಇನ್ ಸೈಂಟಿಫಿಕ್ ಅಂಡ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಸಚ್ ಆಸ್ ವೆದರಿಂಗ್ ಫೋರ್ಕಾಸ್ಟ್, ಸೈಂಟಿಫಿಕ್ ಸಿಮ್ಯುಲೇಷನ್, ನ್ಯೂಕ್ಲಿಯರ್ ಎನರ್ಜಿ ರಿಸರ್ಚ್. ಸೊ ಈಗ ಸೂಪರ್ ಕಂಪ್ಯೂಟರ್ಸ್ ನಾವು ಅತಿ ಹೆಚ್ಚಾಗಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಸೈಂಟಿಫಿಕ್ ಅಂಡ್ ಇಂಜಿನಿಯರಿಂಗ್ ಅಪ್ಲಿಕೇಶನ್ಸ್ ಅಂದ್ರೆ ವೈಜ್ಞಾನಿಕ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಗಳಲ್ಲಿ ಉಪಯೋಗಕ್ಕಾಗಿ ನಾವು ಇದು ಸೂಪರ್ ಕಂಪ್ಯೂಟರ್ ಅತಿ ಹೆಚ್ಚಾಗಿ ಯೂಸ್ ಮಾಡ್ತೀವಿ. ಸೊ ಯಾವ್ಯಾವ ಕ್ಷೇತ್ರಗಳಲ್ಲಿ ಅಂದ್ರೆ ವೆದರಿಂಗ್ ಫೋರ್ಕಾಸ್ಟಿಂಗ್. ವೆದರಿಂಗ್ ಅಂದ್ರೆ ಈ ಹವಾಮಾನ ಹೇಳುವಲ್ಲಿ, ಮತ್ತೆ ಸೈಂಟಿಫಿಕ್ ಸ್ಟಿಮ್ಯುಲೇಷನ್, ಸೈಂಟಿಫಿಕ್ ಏನಾದ್ರೂ ಒಂದು ಹೇಳಿಕೆ ಅಥವಾ ಏನಾದ್ರೂ ಒಂದು ಕಂಡುಹಿಡಿಬೇಕಂದ್ರೆ ಅಲ್ಲಿ ನಾವು ಇದು ಸೂಪರ್ ಕಂಪ್ಯೂಟರ್ಸ್ ಯೂಸ್ ಮಾಡ್ತೀವಿ. ನ್ಯೂಕ್ಲಿಯರ್ ಎನರ್ಜಿ ರಿಸರ್ಚ್ ಅಂದ್ರೆ ಪರಮಾಣು ಶಕ್ತಿಗಳ ಸಂಶೋಧನೆಗಳಲ್ಲಿ ಕೂಡ ಈ ಸೂಪರ್ ಕಂಪ್ಯೂಟರ್ಸ್ ನ ಯೂಸ್ ಮಾಡ್ತೀವಿ. ಹಾಗಾಗಿ ದ ಫಸ್ಟ್ ಸೂಪರ್ ಕಂಪ್ಯೂಟರ್ ವಾಸ್ ಡೆವಲಪ್ಡ್ ಬೈ ಸೈಮರ್ ರೋಜರ್ ಕ್ರೇ ಇನ್ 1976. ಸೊ ಮೊಟ್ಟ ಮೊದಲನೇದಾಗಿ ವಿಶ್ವದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾರು ಡೆವಲಪ್ ಮಾಡಿದ್ದಾರೆ ಅಂದ್ರೆ ಸೈಮರ್ ರೋಜರ್ ಕ್ರೇ ಇನ್ 1976. ಹಾಗಾಗಿ ಈ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಅಂದ್ರೆ ಈ ಕ್ರೇ ಎನ್ನುವಂತ ಸೂಪರ್ ಕಂಪ್ಯೂಟರ್ ಬೇಕು. ಇಲ್ಲಿ ಮಿಸ್ ಆಗಿ ನಾ ಆಡ್ ಮಾಡಿಲ್ಲ, ಬಟ್ PDF ಶೇರ್ ಮಾಡುವಾಗ ನಾ ಆಡ್ ಮಾಡಿರ್ತೀನಿ. ಸೊ ವಿಶ್ವದಲ್ಲಿ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಡೆವಲಪ್ ಮಾಡಿದವರು ಯಾರಂದ್ರೆ ಸೈಮರ್ ರೋಜರ್ ಕ್ರೇ. ಯಾವಾಗ ಅಂದ್ರೆ 1976ರಲ್ಲಿ ಈ ಸೂಪರ್ ಕಂಪ್ಯೂಟರ್ ಅನ್ನ ಅಭಿವೃದ್ಧಿಪಡಿಸಲಾಯಿತು. ವಿಜಯ್ ಪಾಂಡುರಂಗ್ ಭಾರತ್ಕರ್ is the best known as an architect of Indian National Initiative in Supercomputing, where he led the development of Param supercomputers. ಹಾಗಾಗಿ ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಸೂಪರ್ ಕಂಪ್ಯೂಟರ್ಸ್ ಅಭಿವೃದ್ಧಿಪಡಿಸಿದವರು ಯಾರಂದ್ರೆ ವಿಜಯ್ ಪಾಂಡುರಂಗ್ ಭರತ್ಕರ್. ರೈಟಾ? ಈ ಭರತ್ಕರ್ ಅನ್ನೋನು ಏನ್ ಮಾಡಿದಾರೆ ಅಂದ್ರೆ ನಮ್ಮ ಭಾರತ ದೇಶದ ಮೊಟ್ಟ ಮೊದಲದಾಗಿ ಈ ಸೂಪರ್ ಕಂಪ್ಯೂಟರ್ನ ಅಭಿವೃದ್ಧಿಪಡಿಸಿದ್ದರು. He developed the Indian supercomputer like Param 8000 in 1991. ಸೊ ಈ ಪರಂ 8000 ಅನ್ನೋ ಕಂಪ್ಯೂಟರ್ ಯಾವಾಗ ಡೆವಲಪ್ಮೆಂಟ್ ಮಾಡಲಾಗಿದೆ ಅಂದ್ರೆ 1991ರಲ್ಲಿ ವಿಜಯ್ ಭಟ್ಕರ್ ಅನ್ನೋರು ಏನ್ ಮಾಡಿದ್ರು ಅಂದ್ರೆ ಈ ನಮ್ಮ ದೇಶದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಪರಂ 8000 ಅವನ್ನ ಡೆವಲಪ್ ಮಾಡಿದರು. ದ ಪರಂ 10000 ಇನ್ 1998. ಮೊಟ್ಟ ಮೊದಲನೇದಾಗಿ ಪರಂ 8000 1990ರಲ್ಲಿ ಅಭಿವೃದ್ಧಿಪಡಿಸಿದ್ರು. ತದನಂತರ ಪರಂ 10000 ಅನ್ನುವುದು 1998ರಲ್ಲಿ ಇನ್ನೊಂದು ಸೂಪರ್ ಕಂಪ್ಯೂಟರ್ನ ಡೆವಲಪ್ ಮಾಡಲಾಯಿತು. ಹಾಗಾಗಿ ಪ್ರಸ್ತುತ ದೇಶದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಅಂತ ಯಾವ ನೋಡಿದಾಗ ಇದು ಫ್ರಂಟಿಯರ್. ನೋಡಿ, ಲಾಸ್ಟ್ ಟೈಮ್ ಚೀನಾದವ್ರ ಒಂದು ಕಂಪ್ಯೂಟರ್ ಇತ್ತು, ಬಟ್ ಲೇಟೆಸ್ಟ್ ಆಗಿ ಜುಲೈನಲ್ಲಿ ಅಪ್ಡೇಟ್ ಆಗಿದೆ. ಇದು ಫ್ರಂಟಿಯರ್ ಅನ್ನುವಂತ ಈಗ ವಿಶ್ವದ
ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ. ಇದು ಯಾವ ದೇಶದ ಅಂದ್ರೆ ಇದು ಒಂದು USA ಇದೆ. ಸೊ ದ ನ್ಯೂ ಫ್ರಂಟಿಯರ್ ಸೂಪರ್ ಕಂಪ್ಯೂಟರ್ ಕ್ಯಾನ್ be in a speed up can clock in speed up to 1.1 exaflops. ಸೊ ಈ ಕಂಪ್ಯೂಟರ್ ಸ್ಪೀಡ್ ಎದರಲ್ಲಿ ಅಳಿತೀವಿ ಅಂದ್ರೆ ಕ್ಲಾಕ್ ವೇ ಅಲ್ಲಿ ಅಳಿತೀವಿ. ಸೊ ಇಲ್ಲಿ ನೋಡಿ, Simon Reed, the US has retaken in the top spot in the race to build the world's fastest supercomputer. In the supercomputer that is Frontier is capable of more than billions ಗಿಂತ ಅಧಿಕ. The supercomputer have been used to discover the more than about disease including COVID-19 and cancer. ನೋಡಿ, ಇದು ಅಪ್ಡೇಟ್ ಯಾವಾಗಿಂದ ಜೂನ್ 21 2022 ಅಪ್ಡೇಟ್ ಪ್ರಕಾರ ಫ್ರಂಟಿಯರ್ ಅನ್ನೋ ವಿಶ್ವದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿ ಹೊರಹೊಮ್ಮಿದೆ ಅಂತ ನಾವು ನೋಡ್ತೀವಿ. ಸೊ ಪ್ರಸ್ತುತ ಅತಿ ವೇಗದ ಕಂಪ್ಯೂಟರ್ ಯಾವ್ದಂದ್ರೆ ಈ ಫ್ರಂಟಿಯರ್. ಯಾವ ದೇಶದ ಅಂದ್ರೆ USA ಮೂಲದ ಫ್ರಂಟಿಯರ್ ಅನ್ನೋದು ಕಂಪ್ಯೂಟರ್ ಪ್ರಸ್ತುತ ವಿಶ್ವದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿದೆ ಅಂತ ನಾವು ನೋಡ್ತೀವಿ. ಇದರ ಸ್ಪೀಡ್ ಎಷ್ಟಿದೆ? 1.1 exaflops. ನೋಡಿ, ಕಂಪ್ಯೂಟರ್ ಸ್ಪೀಡ್ ಎದರಲ್ಲಿ ಎಳಿತೀವಿ ಅಂದ್ರೆ ಈ ಕ್ಲಾಕ್ ಸ್ಪೀಡ್ ಅಲ್ಲಿ ಎಳಿತೀವಿ. ಸೊ ಕ್ಲಾಕ್ ಆಕ್ಚುಲಿ ಏನಂದ್ರೆ ಈ ಸರ್ಕ್ಯುಲರ್ ಮೋಷನ್ ಅಲ್ಲಿ ರೊಟೇಟ್ ಆಗುತ್ತೆ. ಸೊ ಈ ಡಿಜಿಟಲ್ ಡಿವೈಡ್ ಮಾಡಿದಾಗ ನಾವು ಈ ತರಾನ ನಾವು ಸ್ಪೀಡ್ ಅನ್ನ ಮೆಜರ್ಮೆಂಟ್ ಮಾಡ್ತೀವಿ. ಸೊ ಇಸ್ ನಥಿಂಗ್ ಬಟ್ ಇದು ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಸೊ ಫ್ರೀಕ್ವೆನ್ಸಿ ಯಾವ್ದ್ರಲ್ಲಿ ಎಳಿತಾರೆ ಅಂದ್ರೆ ಹರ್ಟ್ಸ್ ಅಲ್ಲಿ. ಸೊ ಕ್ವಶನ್ ಆಗಿದೆ, ಪ್ರೊಸೆಸರ್ ನ ಸ್ಪೀಡ್ ಎದರಲ್ಲಿ ಎಳಿತಾರೆ ಅಂದ್ರೆ ಮೆಗಾ ಹರ್ಟ್ಸ್ ಅಲ್ಲಿ, ಬಿಕಾಸ್ ಇಟ್ಸ್ ವರ್ಕ್ಸ್ ಇನ್ ದ ಕ್ಲಾಕ್ ಸ್ಪೀಡ್. ಕ್ಲಾಕ್ ಈಸ್ ನಥಿಂಗ್ ಬಟ್ ಇಟ್ಸ್ ಅನಲಾಗ್ ಸಿಗ್ನಲ್ ಅಥವಾ ಫ್ರೀಕ್ವೆನ್ಸಿ ರೂಪದಲ್ಲಿ ಇರುತ್ತೆ, ಅದಕ್ಕೆ ಹರ್ಟ್ಸ್ ಅಂತ ಹೇಳ್ತಾರೆ. ಸೊ ಪ್ರಸ್ತುತ ಈ ಫ್ರಂಟಿಯರ್ ನ ಸ್ಪೀಡ್ ಎಷ್ಟಿದೆ ಅಂದ್ರೆ 1.1 exaflops ಇದೆ ನೋಡಿ. ಸೊ ನೆನಪಿರಲಿ, ದ ವಿಶ್ವದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವ್ದು ಅಂದ್ರೆ ಫ್ರಂಟಿಯರ್ USA ದೇಶದ ಇದೆ. ಸೊ ಪರಂ ಸಿದ್ಧಿ A1 is the high performance computing artificial intelligence APC A1 and by far the fastest super computer developed in India. ಪ್ರಸ್ತುತ ಭಾರತ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವುದು ಅಂದ್ರೆ ಇದು ಪರಂ ಸಿದ್ಧಿ AI ನಥಿಂಗ್ ಬಟ್ ಆರ್ಟಿಫಿಷಿಯಲ್ ಇಂಟೆಲಿಜೆಂಟ್. ಈ ಪರಂ ಸಿದ್ಧಿ A1 ಪ್ರಸ್ತುತ ಭಾರತ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಆಗಿತ್ತು. ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಇಸ್ ನಥಿಂಗ್ ಬಟ್ ಪರಂ 8000. ಸೂಪರ್ ಕಂಪ್ಯೂಟಿಂಗ್ ಇನ್ ಇಂಡಿಯಾ ಬಿಗನ್ ಇನ್ 1980. 1980ರಲ್ಲಿ ಈ ಸೂಪರ್ ಕಂಪ್ಯೂಟರ್ ಅಭಿವೃದ್ಧಿಪಡಿಸುವ ಕಾರ್ಯ ಸ್ಟಾರ್ಟ್ ಆಗಿತ್ತು. ವೆನ್ ಇಂಡಿಯನ್ ಗವರ್ಮೆಂಟ್ ಸೆಟ್ ಅಪ್ ಇಂಡಿಜಿನಿಯಸ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಸ್ ದೇರ್ ವರ್ ಸೆವರಲ್ ಇಶ್ಯೂಸ್ ಟು ಪ್ರಕ್ಯೂರ್ ಸೂಪರ್ ಕಂಪ್ಯೂಟರ್ಸ್ ಫ್ರಮ್ ದ ಅಬ್ರಾಡ್. ಅಂದ್ರೆ ವಿದೇಶದಿಂದ ಸೂಪರ್ ಕಂಪ್ಯೂಟರ್ ನಮ್ಮ ದೇಶಕ್ಕೆ ಆಮದು ಮಾಡ್ಕೊಳ್ಬೇಕಾದ್ರೆ ಅತಿ ಹೆಚ್ಚು ಕಷ್ಟ ಆಗ್ತಿದ್ದು. ಆದ ಕಾರಣಕ್ಕಾಗಿ 1980ರಲ್ಲಿ ನಮ್ಮ ದೇಶದಲ್ಲಿ ಸೂಪರ್ ಕಂಪ್ಯೂಟರ್ಗಳ ಅಭಿವೃದ್ಧಿಗೆ ಹೆಚ್ಚಿನ ಮಹತ್ವ ಕೊಡಲಾಯಿತು. ಸೊ ಈ ಸೆಂಟೆನ್ಸ್ ನೋಡಿದಾಗ ನೀವು ನಾನು ಕೇಳಿರೋ ಪ್ರಶ್ನೆಗೆ ಈಸಿಯಾಗಿ ಆನ್ಸರ್ ಮಾಡಬಹುದು ಅಂತ ನಾನು ಅಪೇಕ್ಷೆ ಪಡ್ತೀನಿ. ಕ್ಲಾಸ್ ಆದ್ಮೇಲೆ ನೀವು ಆ ಮೊದಲು ಕೇಳಿದ ಪ್ರಶ್ನೆಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ಆನ್ಸರ್ ಅನ್ನ ನೀಡದೆ ತಪ್ಪದೆ ಆನ್ಸರ್ ಹೇಳಬೇಕು. ಸೊ ಪ್ರಸ್ತುತ ನಮ್ಮ ದೇಶದಲ್ಲಿ ಇತರೆ ಕಂಪ್ಯೂಟರ್ ನೋಡಿದಾಗ ಪರಂ ಪ್ರವೇಗ ಅನ್ನೋದು 3.3 F-ಫ್ಲಾಪ್ ಸ್ಪೀಡ್ ಅಲ್ಲಿ ಕೆಲಸ ಮಾಡುತ್ತೆ. ಇದು ಅಭಿವೃದ್ಧಿಪಡಿಸಿದಂದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್. ಇದು ಪರಂ ಗಂಗಾ ದಟ್ ಈಸ್ 1.66 P-ಫ್ಲಾಪ್ ಸ್ಪೀಡ್ ಇಂದ ಕೆಲಸ ಮಾಡುತ್ತೆ. ಇದು ಅಭಿವೃದ್ಧಿಪಡಿಸಿದರು IIT ರೂರ್ಕಿ ಇನ್ಸ್ಟಿಟ್ಯೂಟ್ ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್ ಪರಂ ಶಕ್ತಿ ಅನ್ನೋದು ಇದರ ಸ್ಪೀಡ್ 1.66 P-ಫ್ಲಾಪ್ಸ್ ಆಗಿದ್ದು IIT ಖರಗ್ಪುರ್ ಇದಕ್ಕೆ ಅಭಿವೃದ್ಧಿಪಡಿಸಿದೆ. ಸೊ ನಮ್ಮ ದೇಶದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಇಸ್ ನಥಿಂಗ್ ಬಟ್ ಪರಂ 8000 ಅಭಿವೃದ್ಧಿಪಡಿಸಿದ ವಿಜಯ್ ಪಾಂಡುರಂಗ್ ಭರತ್ಕರ್. ಯಾವ ವರ್ಷ ಅಂದ್ರೆ 1991ರಲ್ಲಿ. ತದನಂತರ ಪರಂ 10000 ಅಭಿವೃದ್ಧಿಪಡಿಸಲಾಯಿತು. ವಿಶ್ವದ ಅತಿ ವೇಗದ ಸೂಪರ್ ಕಂಪ್ಯೂಟರ್ ಯಾವ್ದಂದ್ರೆ ಫ್ರಂಟಿಯರ್. ಯಾವ ದೇಶ ಅಂದ್ರೆ USA, ಅದರ ಸ್ಪೀಡ್ 1.1 exaflops. ಈಗ ಪ್ರಸ್ತುತ ಪರಂ ಸಿದ್ಧಿ AI ಅತಿ ವೇಗದಲ್ಲಿ ಕೆಲಸ ಮಾಡುವಂತ ಭಾರತದ ಸೂಪರ್ ಕಂಪ್ಯೂಟರ್ ಆಗಿದೆ. ಸೊ ಸೂಪರ್ ಕಂಪ್ಯೂಟಿಂಗ್ ಪ್ರೋಗ್ರಾಮ್ ಇನ್ ಇಂಡಿಯಾ ಬಿಗಿನ್ ಇನ್ 1980. 1980ರಲ್ಲಿ ಭಾರತದಲ್ಲಿ ಸೂಪರ್ ಕಂಪ್ಯೂಟರ್ಗಳ ಅಭಿವೃದ್ಧಿಗೆ ಮುನ್ನಡೆ ಮೀನ್ಸ್ ಸ್ಟಾರ್ಟ್ ಮಾಡಲಾಯಿತು ಅಥವಾ ಪ್ರಾರಂಭ ಮಾಡಲಾಯಿತು. ಪ್ರಸ್ತುತ ನಮ್ಮ ದೇಶದಲ್ಲಿ ಪರಂ ಪ್ರವೇಗ, ಪರಂ ಗಂಗಾ ಮತ್ತು ಪರಂ ಶಕ್ತಿ ಅನ್ನುವಂಥ ಸೂಪರ್ ಕಂಪ್ಯೂಟರ್ ಇತ್ತೀಚೆಗೆ ರೀಸೆಂಟ್ ಆಗಿ ಬಂದಿರುವ ಈ ಸೂಪರ್ ಕಂಪ್ಯೂಟರ್ಸ್ ಆಗಿದ್ದು, ಇವು ಕ್ರಮವಾಗಿ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್, IIT ರೂರ್ಕಿ ಮತ್ತು IIT ಖರಗ್ಪುರ್ ಈ ಕಂಪ್ಯೂಟರ್ಗಳನ್ನು ಅಭಿವೃದ್ಧಿಪಡಿಸಿದೆ. ನೆಕ್ಸ್ಟ್ ಬಂದ್ಬಿಟ್ಟು ಮೇನ್ ಫ್ರೇಮ್ ಕಂಪ್ಯೂಟರ್ಸ್. ಈ ಮೇನ್ ಫ್ರೇಮ್ ಕಂಪ್ಯೂಟರ್ ಅಂದ್ರೆ ಏನು? ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಆರ್ ಡಿಸೈನ್ ಟು ಸಪೋರ್ಟ್ 100 and thousands ಆಫ್ ಯೂಸರ್ಸ್ ಸೈಮಲ್ಟೇನಿಯಸ್ಲಿ. ಈ ಮೇನ್ ಫ್ರೇಮ್ ಕಂಪ್ಯೂಟರ್ ವಿಶೇಷತೆ ಏನಂದ್ರೆ ಇಲ್ಲಿ ಸಾವಿರಾರು ಕಂಪ್ಯೂಟರ್ಗಳು ಏನ್ ಮಾಡುತ್ತೆ, ಏಕ ಸಮಾನದಲ್ಲಿ ಸಾವಿರಾರು ಯೂಸರ್ಸ್ ಇದನ್ನ ಬಳಕೆ ಮಾಡುವಂತ ಮೇನ್ ಫ್ರೇಮ್ ಕಂಪ್ಯೂಟರ್ ಆಗಿದೆ. ದೇ ಕ್ಯಾನ್ ಸಪೋರ್ಟ್ ಮಲ್ಟಿಪಲ್ ಪ್ರೋಗ್ರಾಮ್ಸ್ ಎಟ್ ದ ಸೇಮ್ ಟೈಮ್. ಅಂದ್ರೆ ಈ ಮೇನ್ ಫ್ರೇಮ್ ಕಂಪ್ಯೂಟರ್ ಎಷ್ಟಂದ್ರೆ ಮಲ್ಟಿಪಲ್ಸ್ ಅಂದ್ರೆ ಬಹು ಪ್ರೋಗ್ರಾಮ್ಗಳನ್ನು ಏಕಕಾಲದಲ್ಲಿ ನಿರ್ವಹಿಸುವಂತ ಶಕ್ತಿ ಈ ಮೇನ್ ಫ್ರೇಮ್ ಕಂಪ್ಯೂಟರ್ಗೆ ಇದೆ.
ಇಟ್ ಮೀನ್ಸ್ ದೇ ಕ್ಯಾನ್ ಎಕ್ಸಿಕ್ಯೂಟ್ ಡಿಫರೆಂಟ್ ಪ್ರೊಸೆಸ್ ಸೈಮಲ್ಟೇನಿಯಸ್ಲಿ. ಒಂದೇ ಕಾಲದಲ್ಲಿ ಹಲವಾರು ಪ್ರೋಗ್ರಾಮ್ಗಳನ್ನು ಇದು ಮೇನ್ ಫ್ರೇಮ್ ಕಂಪ್ಯೂಟರ್ ಮಾಡತಕ್ಕದ್ದು. ದ ಫ್ಯೂಚರ್ ಆಫ್ ಮೇನ್ ಫ್ರೇಮ್ ಕಂಪ್ಯೂಟರ್ ಮೇಕ್ಸ್ ಐಡಿಯಲ್ ಫಾರ್ ಬಿಗ್ ಆರ್ಗನೈಸೇಷನ್ಸ್ ಲೈಕ್ ಬ್ಯಾಂಕಿಂಗ್ ಅಂಡ್ ಟೆಲಿಕಾಂ ಸೆಕ್ಟರ್. ಈ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಅತಿ ದೊಡ್ಡ ಆರ್ಗನೈಸೇಷನ್ ಅಥವಾ ಸಂಸ್ಥೆಗಳಾದ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಮತ್ತು ಟೆಲಿಕಾಂ ಸೆಕ್ಟರ್ಗಳಲ್ಲಿ ಇದನ್ನ ಈ ಮೇನ್ ಫ್ರೇಮ್ ಕಂಪ್ಯೂಟರ್ನ ಬಳಕೆ ಮಾಡಲಾಗುತ್ತದೆ. which need to manage and process high volume of data that requires integer operations such as indexing and comparison. ಅಂದ್ರೆ ಈ ಮೇನ್ ಫ್ರೇಮ್ ಕಂಪ್ಯೂಟರ್ ಯಾವ್ಯಾವ ಆರ್ಗನೈಸೇಷನ್ ಅಲ್ಲಿ ಯೂಸ್ ಮಾಡ್ತಾರೆ ಬ್ಯಾಂಕಿಂಗ್ ಮತ್ತು ಟೆಲಿಕಾಂ ಸೆಕ್ಟರ್ ಅಲ್ಲಿ ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಅತಿ ಹೆಚ್ಚು ಅಂಕಿ ಅಂಶಗಳನ್ನು ತೆಗೆದುಕೊಂಡು ಅದನ್ನು ಏನ್ ಮಾಡಬೇಕಾಗುತ್ತೆ, ಅದು ಕಂಪೇರ್ ಮಾಡಬೇಕಾಗುತ್ತೆ. ಅದಕ್ಕೆ ಇದು ಮೇನ್ ಫ್ರೇಮ್ ಕಂಪ್ಯೂಟರ್ ಯೂಸ್ ಮಾಡ್ತಾರೆ ಅಂದ್ರೆ ಅತಿ ದೊಡ್ಡ ಆರ್ಗನೈಸೇಷನ್ ಅಲ್ಲಿ ಯೂಸ್ ಮಾಡ್ತಾರೆ. ನೆಕ್ಸ್ಟ್ ಮಿನಿ ಫ್ರೇಮ್ ಆರ್ ಮಿನಿ ಕಂಪ್ಯೂಟರ್. ಇಟ್ ಈಸ್ ಅ ಮಿಡ್ ಸೈಜ್ ಮಲ್ಟಿ ಪ್ರೊಸೆಸಿಂಗ್ ಕಂಪ್ಯೂಟರ್. ನೋಡಿ, ಸೂಪರ್ ಕಂಪ್ಯೂಟರ್ ಅತಿ ದೊಡ್ಡದು, ಅದಕ್ಕಿಂತ ಸ್ವಲ್ಪ ಚಿಕ್ಕದಂದ್ರೆ ಈ ಮೇನ್ ಫ್ರೇಮ್ ಕಂಪ್ಯೂಟರ್, ಅದಕ್ಕಿಂತ ಸ್ವಲ್ಪ ಚಿಕ್ಕದಂದ್ರೆ ಈ ಮಿನಿ ಫ್ರೇಮ್ ಅಥವಾ ಮಿನಿ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇಟ್ ಕನ್ಸಿಸ್ಟ್ ಆಫ್ 2 or more ಪ್ರೊಸೆಸರ್ ಅಂಡ್ ಕ್ಯಾನ್ ಸಪೋರ್ಟ್ ಅಪ್ ಟು 4 to 200 ಯೂಸರ್ ಅಟ್ ಒನ್ ಟೈಮ್. ಮಲ್ಟಿಪಲ್ ಯೂಸರ್ ಅಂದ್ರೆ ನೋಡಿ, ಸೂಪರ್ ಕಂಪ್ಯೂಟರ್ ಮತ್ತು ಮಿನಿ ಫ್ರೇಮ್ ಕಂಪ್ಯೂಟರ್ ಅಲ್ಲಿ ನಾವು ಮಲ್ಟಿ ಟಾಸ್ಕಿಂಗ್ ಮಾಡಬಹುದು. ಬಟ್ ಈ ಮಿನಿ ಫ್ರೇಮ್ ಕಂಪ್ಯೂಟರ್ ಸ್ವಲ್ಪ ಲಿಮಿಟೇಷನ್ ಆಗಿದೆ. ಇದು 4 ರಿಂದ 700 ಯೂಸರ್ ಒನ್ ಟೈಮ್ ಅಲ್ಲಿ ಯೂಸ್ ಮಾಡುವಂತ ಇದು ಮಿನಿ ಕಂಪ್ಯೂಟರ್ ಅಂತ ಹೇಳ್ತೀವಿ. ಇಲ್ಲಿ ಏನಿರುತ್ತೆ ಅಂದ್ರೆ ಮಿಡ್ ಸೈಜ್ ಮಲ್ಟಿ ಪ್ರೊಸೆಸಿಂಗ್ ಕಂಪ್ಯೂಟರ್ ಇರುತ್ತೆ. ಮಿಡ್ ಸೈಜ್ ಅಂದ್ರೆ ಮಾಧ್ಯಮ ಗಾತ್ರದ ಕಂಪ್ಯೂಟರ್, ಇದು ಮಿನಿ ಫ್ರೇಮ್ ಆಗಿದೆ. ಮಿನಿ ಫ್ರೇಮ್ ಕಂಪ್ಯೂಟರ್ ಆರ್ ಯೂಸ್ಡ್ ಇನ್ ಇನ್ಸ್ಟಿಟ್ಯೂಷನ್ಸ್ ಡಿಪಾರ್ಟ್ಮೆಂಟ್ಸ್ ಫಾರ್ ಟಾಸ್ಕ್ ಸಚ್ ಆಸ್ ಬಿಲ್ಲಿಂಗ್, ಅಕೌಂಟಿಂಗ್, ಇನ್ವೆಂಟರಿ ಮ್ಯಾನೇಜ್ಮೆಂಟ್. ನಾವು ಈ ಮಿನಿ ಫ್ರೇಮ್ ಕಂಪ್ಯೂಟರ್ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ಈ ಚಿಕ್ಕ ಚಿಕ್ಕ ಇನ್ಸ್ಟಿಟ್ಯೂಷನ್ಗಳಾಗ್ಲಿ, ಅಲ್ಲಿ ಏನಂದ್ರೆ ಬಿಲ್ಲಿಂಗ್ ಹಾಕೋಕೆ, ಅಕೌಂಟ್ ಮೇಂಟೈನ್ ಮಾಡೋಕೆ ಅಥವಾ ಇನ್ನಿತರ ಯಾವ್ದಾದ್ರು ಮ್ಯಾನೇಜ್ಮೆಂಟ್ ಮಾಡೋಕೆ ನಾವು ಏನ್ ಮಾಡ್ತೀವಿ ಅಂದ್ರೆ ಈ ಮಿನಿ ಫ್ರೇಮ್ ಕಂಪ್ಯೂಟರ್ಸ್ ಅನ್ನ ಯೂಸ್ ಮಾಡ್ತೀವಿ. The computer lies between mainframe and supercomputer. It is smaller than mainframe but larger than microcomputer. ಈ mainframe ಕಂಪ್ಯೂಟರ್ ಒಂದು ಸ್ವಲ್ಪ ಚಿಕ್ಕದಾಗಿದ್ದು ನೆಕ್ಸ್ಟ್ ಮೈಕ್ರೋ ಕಂಪ್ಯೂಟರ್ ಗಿಂತ ಸ್ವಲ್ಪ ದೊಡ್ಡದಾದ ಕಂಪ್ಯೂಟರ್ ಯಾವ್ದಂದ್ರೆ ಈ ಮಿನಿ ಫ್ರೇಮ್ ಕಂಪ್ಯೂಟರ್. ನೋಡಿ, ಡಿಫ್ರೆನ್ಸ್ ಇದೆ. ಮಿನಿ ಕಂಪ್ಯೂಟರ್ ಬೇರೆ ಮತ್ತು ಮೈಕ್ರೋ ಕಂಪ್ಯೂಟರ್ ಬೇರೆ. ಮಿನಿ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಗಿಂತ ಸ್ವಲ್ಪ ದೊಡ್ಡದಾಗಿದ್ದು ಮೇನ್ ಫ್ರೇಮ್ ಗಿಂತ ಸ್ವಲ್ಪ ಚಿಕ್ಕದಾಗಿರುವಂತ ಕಂಪ್ಯೂಟರ್ ಆಗಿದೆ. ವರ್ಕ್ ಸ್ಟೇಷನ್ಸ್. ಈ ನೆಕ್ಸ್ಟ್ ಟೈಪ್ ಬಂದ್ಬಿಟ್ಟು ವರ್ಕ್ ಸ್ಟೇಷನ್. ಇಟ್ ಈಸ್ ಅ ಸಿಂಗಲ್ ಯೂಸರ್ ಕಂಪ್ಯೂಟರ್ ದಟ್ ಈಸ್ ಡಿಸೈನ್ ಫಾರ್ ಟೆಕ್ನಿಕಲ್ ಆರ್ ಸೈಂಟಿಫಿಕ್ ಅಪ್ಲಿಕೇಶನ್ಸ್. ಈ ವರ್ಕ್ ಸ್ಟೇಷನ್ ಅನ್ನೋ ಕಂಪ್ಯೂಟರ್ ಒಂದು ಸಿಂಗಲ್ ಕಂಪ್ಯೂಟರ್ ಆಗಿದೆ. ಇದು ಯಾವ ಕಾರಣಕ್ಕೆ ಯೂಸ್ ಮಾಡ್ತಾರೆ ಅಂದ್ರೆ ಟೆಕ್ನಿಕಲ್, ಯಾವ ತಾಂತ್ರಿಕ ಅಥವಾ ವೈಜ್ಞಾನಿಕ ಕೆಲಸಕ್ಕಾಗಿ ಈ ವರ್ಕ್ ಸ್ಟೇಷನ್ ಅನ್ನು ಯೂಸ್ ಮಾಡಲಾಗುತ್ತೆ. ಇಟ್ ಈಸ್ ಫಾಸ್ಟರ್ ದ್ಯಾನ್ ಮೈಕ್ರೋ ಪ್ರೊಸೆಸರ್, ಎ ಲಾರ್ಜ್ ಅಮೌಂಟ್ ಆಫ್ ರ್ಯಾಮ್ ಅಂಡ್ ಹೈ ಸ್ಪೀಡ್ ಗ್ರಾಫಿಕ್ಸ್ ಅಡಾಪ್ಟರ್. ಅಂದ್ರೆ ಇದರಲ್ಲಿ ಏನಿರುತ್ತೆ ಅಂದ್ರೆ ರ್ಯಾಮ್ ಮತ್ತು ಹೈ ಸ್ಪೀಡ್ ಗ್ರಾಫಿಕ್ ಅಡಾಪ್ಟರ್ ಗಳನ್ನು ಒಳಗೊಂಡಂತ ಈ ವರ್ಕ್ ಸ್ಟೇಷನ್ ಕಂಪ್ಯೂಟರ್ ಮೈಕ್ರೋ ಪ್ರೊಸೆಸರ್ ಕಿಂತನೂ ಏನಿದೆ ಅಂದ್ರೆ ತುಂಬಾ ವೇಗವಾಗಿದೆ. ಇಟ್ ಈಸ್ ಜನರಲಿ ಪರ್ಫಾರ್ಮ್ ಎ ಸ್ಪೆಸಿಫಿಕ್ ಜಾಬ್ ವಿತ್ ಅ ಗ್ರೇಟರ್ ಎಕ್ಸ್ಪರ್ಟೈಸ್. ಅಂದ್ರೆ ಒಂದು ನಿರ್ದಿಷ್ಟವನ್ನು ಕಾರ್ಯವನ್ನು ಅತಿ ನಿಖರತೆಯಿಂದ ಮಾಡುವಂತ ಕಂಪ್ಯೂಟರ್ ಯಾವ್ದಂದ್ರೆ ವರ್ಕ್ ಸ್ಟೇಷನ್ ಕಂಪ್ಯೂಟರ್ ಇದೆ. ಅಕಾರ್ಡಿಂಗ್ಲಿ ದೇ ಆರ್ ಡಿಫರೆಂಟ್ ಟೈಪ್ಸ್ ಆಫ್ ಸಚ್ ಗ್ರಾಫಿಕ್ಸ್ ವರ್ಕ್ ಸ್ಟೇಷನ್, ಮ್ಯೂಸಿಕ್ ವರ್ಕ್ ಸ್ಟೇಷನ್, ಇಂಜಿನಿಯರಿಂಗ್ ಡಿಸೈನ್ ವರ್ಕ್ ಸ್ಟೇಷನ್. ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಇಲ್ಲಿ ಈ ವರ್ಕ್ ಸ್ಟೇಷನ್ ಅಲ್ಲಿ ಡಿಫ್ರೆಂಟ್ ಟೈಪ್ಸ್ ಅದಾವ. ಅವು ಯಾವ್ಯಾವ್ದು ಅಂದ್ರೆ ಒಂದು ಗ್ರಾಫಿಕ್ ವರ್ಕ್ ಸ್ಟೇಷನ್, ಮ್ಯೂಸಿಕ್ ವರ್ಕ್ ಸ್ಟೇಷನ್ ಮತ್ತು ಇಂಜಿನಿಯರಿಂಗ್ ಡಿಸೈನ್ ವರ್ಕ್ ಸ್ಟೇಷನ್ ಗಳಾಗಿ ನಾವು ಈ ವರ್ಕ್ ಸ್ಟೇಷನ್ ನ ಮತ್ತೆ ವಿಂಗಡಣೆ ಮಾಡುತ್ತೇವೆ. ಯಾಕಂದ್ರೆ ಇದು ಸಿಂಗಲ್ ಯೂಸರ್ ಕಂಪ್ಯೂಟರ್ ಆಗಿದ್ದು ಕೇವಲ ಒಂದೇ ಒಂದು ನಿರ್ದಿಷ್ಟ ಕಾರ್ಯ ಮಾಡುತ್ತದೆ. ಅದರ ಕಾರಣಕ್ಕಾಗಿ ಇದಕ್ಕೆ ಗ್ರಾಫಿಕ್ಸ್ ವರ್ಕ್ ಅಲ್ಲಿ ಯೂಸ್ ಮಾಡಿದ್ದಾರೆ ಗ್ರಾಫಿಕ್ ವರ್ಕ್ ಸ್ಟೇಷನ್, ಮ್ಯೂಸಿಕ್ ಕ್ಷೇತ್ರದಲ್ಲಿ ಯೂಸ್ ಮಾಡಿದ್ದಾರೆ ಮ್ಯೂಸಿಕ್ ವರ್ಕ್ ಸ್ಟೇಷನ್, ಇಂಜಿನಿಯರಿಂಗ್ ಅಪ್ಲಿಕೇಶನ್ ಯೂಸ್ ಮಾಡಿದರೆ ಅದಕ್ಕೆ ಇಂಜಿನಿಯರಿಂಗ್ ಡಿಸೈನ್ ವರ್ಕ್ ಸ್ಟೇಷನ್ ಅಂತ ನಾವು ಹೇಳ್ತೀವಿ. ನೆಕ್ಸ್ಟ್ ಕೊನೆಯದಾಗಿ ಮೈಕ್ರೋ ಕಂಪ್ಯೂಟರ್ಸ್. ಈ ಮೈಕ್ರೋ ಕಂಪ್ಯೂಟರ್ಸ್ ಏನಂದ್ರೆ ಮೈಕ್ರೋ ಕಂಪ್ಯೂಟರ್ಸ್ ಆಲ್ಸೋ ನೋನ್ ಆಸ್ ಪರ್ಸನಲ್ ಕಂಪ್ಯೂಟರ್ಸ್. ನಾವೀಗ ಏನು ಯೂಸ್ ಮಾಡ್ತೀವಲ್ಲ ಎಲ್ಲಾ ಕಂಪ್ಯೂಟರ್ಸ್ಗಳು ಪರ್ಸನಲ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಅವಕ್ಕೆ ನಾವು ಮೈಕ್ರೋ ಅಥವಾ ಪರ್ಸನಲ್ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ಇಟ್ ಈಸ್ ಜನರಲಿ ಜನರಲ್ ಪರ್ಪಸ್ ಕಂಪ್ಯೂಟರ್ ದ್ಯಾಟ್ ಈಸ್ ಡಿಸೈನ್ ಫಾರ್ ಇಂಡಿವಿಜುವಲ್ ಯೂಸ್. ಇದು ಯಾವುದೇ ಸಾಮಾನ್ಯ ಒಂದು ಯೂಸ್ಗಾಗಿ ಬಳಕೆಯುವಂತ ಕಂಪ್ಯೂಟರ್ ಮೈಕ್ರೋ ಕಂಪ್ಯೂಟರ್ ಆಗಿತ್ತು. ಈ ಕೇವಲ ಒಂದೇ ಒಂದು ಇಂಡಿವಿಜುವಲ್ ಅಥವಾ ಒಂದೇ ಒಂದು ವ್ಯಕ್ತಿಗೆ ಬಳಕೆ ಮಾಡುವಂತೆ ಡಿಸೈನ್ ಮಾಡಲಾಗಿದೆ. ಇಟ್ ಹ್ಯಾಸ್ ಮೈಕ್ರೋ ಪ್ರೊಸೆಸರ್ ಆಸ್ ಎ ಸೆಂಟ್ರಲ್ ಪ್ರೊಸೆಸಿಂಗ್ ಯೂನಿಟ್. ಇಲ್ಲಿ ಮೈಕ್ರೋ ಪ್ರೊಸೆಸರ್ ಏನಿದೆ ಅಂದ್ರೆ ಸಿಪಿಯು ಕಾರ್ಯ ಮಾಡುತ್ತದೆ. ಮೆಮೊರಿ, ಸ್ಟೋರೇಜ್ ಏರಿಯಾ, ಇನ್ಪುಟ್ ಅಂಡ್ ಔಟ್ಪುಟ್ ಯೂನಿಟ್. ಈ ಮೈಕ್ರೋ ಕಂಪ್ಯೂಟರ್ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಸಿಪಿಯು ಇರುತ್ತೆ, ಮೆಮೊರಿ, ಸ್ಟೋರೇಜ್ ಏರಿಯಾ, ಇನ್ಪುಟ್ ಮತ್ತು ಔಟ್ಪುಟ್ ಯೂನಿಟ್ ಇರುತ್ತೆ ಅಷ್ಟೇ. ಮೀನ್ಸ್ ಲಿಮಿಟೆಡ್ ಇರುತ್ತೆ ಇದಕ್ಕೆ. ಲ್ಯಾಪ್ಟಾಪ್ ಅಂಡ್ ಡೆಸ್ಕ್ಟಾಪ್ಸ್ ಕಂಪ್ಯೂಟರ್ಸ್ ಆರ್ ಎಕ್ಸಾಂಪಲ್ ಆಫ್ ಮೈಕ್ರೋ ಕಂಪ್ಯೂಟರ್ಸ್. ನಾನು ಈಗ ಹೇಳಿನಲ್ಲ, ಈ ಪರ್ಸನಲ್ ಆಗಿ ನಾವು ಏನಾದ್ರು ಯೂಸ್ ಮಾಡ್ತೀವಲ್ಲ ಲ್ಯಾಪ್ಟಾಪ್ಸ್ ಆಗಲಿ ಡೆಸ್ಕ್ಟಾಪ್ ಅಲ್ಲಿ, ಇವೆಲ್ಲ ಮೈಕ್ರೋ ಕಂಪ್ಯೂಟರ್ಸ್ ಅಂತ ಹೇಳ್ತೀವಿ. ದೇ ಆರ್ ಸೂಟೇಬಲ್ ಫಾರ್ ಪರ್ಸನಲ್ ವರ್ಕ್ that may be making an assignment, watching movie or at office for a office work. ಅಂದ್ರೆ ಈ ಮೈಕ್ರೋ ಕಂಪ್ಯೂಟರ್ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂದ್ರೆ ನನ್ನ ವೈಯಕ್ತಿಕ ಕೆಲಸಕ್ಕಾಗಿ ಯೂಸ್ ಮಾಡ್ಕೊಳ್ತೀವಿ. ಒಂದು ಯಾವ್ದಾದ್ರು ಅಸೈನ್ಮೆಂಟ್ ಮಾಡಬೇಕಾದ್ರೆ ಅಂತದ್ರಲ್ಲಿ ನಾವು ಮೈಕ್ರೋ ಕಂಪ್ಯೂಟರ್ ಯೂಸ್ ಮಾಡ್ತೀವಿ. ನಾವು ಯಾವ್ದಾದ್ರೆ ಮೂವಿ ನೋಡ್ಬೇಕಾದ್ರೆ ಅಥವಾ ಆಫೀಸ್ ವರ್ಕ್ ಇದ್ರೆ ಆಫೀಸಲ್ಲಿ ನಾವು ಈ ಮೈಕ್ರೋ ಕಂಪ್ಯೂಟರ್ಸ್ ಗಳನ್ನ ನಾವು ಯೂಸ್ ಮಾಡ್ತೀವಿ.
ಸೊ ನೀವು ಅನ್ಕೋಬಹುದು ನಾವೆಲ್ಲ ಡೀಪ್ ಹೋಗ್ತಾ ಇದೀವಿ ಅಂತ. ನಿಮಗೆ ಕಾನ್ಸೆಪ್ಟ್ ಕ್ಲಿಯರ್ ಆದ್ರೆ ನೀವು ಯಾವುದೇ ತರಹದ ಒಂದು ಪರೀಕ್ಷೆಯನ್ನು ನೀವು ಈಸಿಯಾಗಿ ಆ ಪ್ರಶ್ನೆಗೆ ಉತ್ತರವನ್ನು ಮಾಡುವಂತಾಗಿದೆ. ಅದಕ್ಕೆ ನಾ ಸ್ವಲ್ಪ ಆದಷ್ಟು ಆ, ಕಟ್ಟುನಿಟ್ಟಾಗಿ ಮತ್ತು ಎಷ್ಟು ನೀಟಾದ ಅಂತಾನೆ ಮಾಹಿತಿಯನ್ನು ನಾನು ಆ್ಯಡ್ ಮಾಡ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ನಾವು ಹಾರ್ಡ್ವೇರ್ ಅಂದ್ರೆ ಏನು, ಸಾಫ್ಟ್ವೇರ್ ಅಂದ್ರೆ ಏನು ಮತ್ತು ಇನ್ಫಾರ್ಮೇಷನ್ ಟೆಕ್ನಾಲಜಿ ಅಂದ್ರೆ ಏನು ಮಾಡೋಣ. ಹಾರ್ಡ್ವೇರಲ್ಲಿ ಯಾವ್ಯಾವ ಟೈಪ್ ಬರುತ್ತೆ, ಸಾಫ್ಟ್ವೇರ್ ಯಾವ್ಯಾವ ಟೈಪ್ ಇರುತ್ತೆ ಅಂತ ನಾವು ಮುಂದಿನ ಕ್ಲಾಸಲ್ಲಿ ಅಧ್ಯಯನ ಮಾಡೋಣ. ನಿಮಗೆ ನಮ್ಮ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. PDF ನೋಟ್ಸ್ಗಳಿಗಾಗಿ ನೀವು ನನ್ನ ಟೆಲಿಗ್ರಾಮ್ ಚಾನಲ್ ಆಗಿರುವ RK ಅಪ್ಡೇಟ್ಸ್ ಜಾಯ್ನ್ ಆಗಿ. ಅಲ್ಲಿ ಎಲ್ಲ ತರಹದ ನಾನು ಕ್ಲಾಸ್ ಮಾಡಿರುವಂಥ PDF ಗಳನ್ನು ಅಲ್ಲಿ ಶೇರ್ ಮಾಡಲಾಗುತ್ತದೆ. ಧನ್ಯವಾದಗಳು.